ಈಗ ನಮ್ಮ ಸಬ್ಜೆಕ್ಟ್ ನ ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು ಸಬ್ಜೆಕ್ಟ್ ಇವತ್ತು ಬರೋಣ. ಇದುವರೆಗೂ ನಿನ್ನೆ ಮೊನ್ನೆ ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಕೆ ಅಂತ ಅನ್ಬೋದು. ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇವತ್ತಿನ ಕಡೆ ಸುಮಾರು ಇದೊಂದು 3 ಎಪಿಸೋಡ್ಗಳಾಗುತ್ತೆ. ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು ಇದೆ. ಪುರುಷಾತ್ಮನು ಅಂದ್ರೆ ಪುರುಷಾತ್ಮ ಅಂದ್ರೆ ಏನು, ಅಂತರಾತ್ಮ ಅಂದ್ರೆ ಏನು, ದೇಹಾತ್ಮ ಅಂದ್ರೆ ಏನು ಅಂತ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಗಳಿಗೆ ಎಲ್ಲರಿಗೂ ಅದು ಚಿರ ಪರಿಚಯ ಬೇಕು. ಪುರುಷಾತ್ಮ ಅಂತಂದ್ರೆ ಈಶ್ವರನು ಆದಿ ಲೋಕದಲ್ಲಿರ್ತಕ್ಕಂಥ ಕೈಲಾಸ ಅಂತೀವಿ, ಅನುಪಾದಕ ಲೋಕದಲ್ಲಿರ್ತಕ್ಕಂಥ ವಿಷ್ಣು ಲೋಕ ಅಂತೀವಿ, ಆಮೇಲೆ ಆತ್ಮ ಅಂತಕ್ಕಂಥದ್ದು ಬ್ರಹ್ಮ ಇರ್ತಕ್ಕಂಥದ್ದು ಇದು ಬ್ರಹ್ಮಲೋಕ. ಇವು 3 ಸಂಬಂಧಪಟ್ಟಿದ್ದು ಬರುತ್ತೆ ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು. ಈ ದೇಹಾತ್ಮ ಇಲ್ಲಿಂದ ಈಚೆಗೆ ಕೆಳಗಡೆಗೆ 3 ದೇಹಗಳು ಬರ್ತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇದರಲ್ಲಿ ವಿವರಣೆ ಬರುತ್ತೆ. ಪುರುಷಾತ್ಮನು ತನ್ನ ಸಹಜ ಸ್ಥಿತಿಯಲ್ಲಿ ಅಂದರೆ ಅನುಪಾದಕ ಲೋಕದಲ್ಲಿನ ತನ್ನ ಪ್ರಜ್ಞಾ ಮಟ್ಟದಲ್ಲಿ ಭಗವಂತ ಸರ್ವಜ್ಞತತ್ವ, ಸರ್ವಶಕ್ತತ್ವ ಮತ್ತು ಸರ್ವಾಂತರ್ಯಾಮಿ ಲಕ್ಷಣಗಳಲ್ಲಿ ಸಮಭಾಗಿಯಾಗಿರುತ್ತಾನೆ. ಇಲ್ಲಿ ಪುರುಷಾತ್ಮನು ಸಹಜ ಸ್ಥಿತಿಯಲ್ಲಿ ಅಂತಂದ್ರೆ ಆತನಲ್ಲಿ ಇರ್ತಕ್ಕಂಥ ಯಾವುದು ಸರ್ವಜ್ಞ ತತ್ವ, ಸರ್ವಶಕ್ತತ್ವ, ಸರ್ವಾಂತರ್ಯಾಮಿ ಎಲ್ಲವೂ ಸರಿಸಮಾನವಾಗಿ ಇರ್ತಕ್ಕಂಥದ್ದು ಇಲ್ಲಿರ್ತಾನೆ. ಆದಿ ಲೋಕದಲ್ಲಿ ಇರ್ತಕ್ಕಂಥದ್ದು ಮೂರು ರೀತಿಯಲ್ಲಿ ಇರ್ತಾರೆ. ಮತ್ತು ಎಲ್ಲ ಲಕ್ಷಣಗಳಲ್ಲಿ ಸಮಭಾಗವಾಗಿರುತ್ತಾನೆ. ಆ 3 ಲಕ್ಷಣಗಳಲ್ಲಿ ಸಮಭಾಗನಾಗಿರ್ತಾನೆ. ಯಾವ್ದಾದ್ರು ಕಡಿಮೆ ಇತ್ತು ಅಂತಂದ್ರೆ ಅಲ್ಲಿ ಪರಿಪೂರ್ಣನಾಗಿಲ್ಲ ಅಂತ ಅರ್ಥ. ಆದರೆ ಕೆಳಗಿನ ಲೋಕಗಳಲ್ಲಿ ಪ್ರಕೃತಿಯನ್ನು ಇನ್ನೂ ಸ್ವಾಧೀನಪಡಿಸಿಕೊಂಡಿಲ್ಲವಾದ್ದರಿಂದ ಇಲ್ಲೇ ಇದ್ದಾನೆ. 3 ಗುಣಗಳು ಪರಿಪೂರ್ಣವಾಗಿದ್ದಾನೆ. ಕೆಳಗಡೆ ಇರ್ತಕ್ಕಂಥ ಲೋಕಗಳು ತನ್ನ ಸ್ವಾಧೀನಕ್ಕೆ ಪಡ್ಕೊಂಡಿಲ್ಲ, ಅಲ್ಲೇ ಇದ್ದಾರೆ ಅವರು. ಸಂಸರಣವೆಂಬ ಸಂಸಾರ ಚಕ್ರವನ್ನ ಪ್ರವೇಶಿಸಿ ಸಂಸರಣವೆಂಬ ಸಂಸಾರ ಚಕ್ರವನ್ನು ಪ್ರವೇಶಿಸಿ ಇನ್ನೂ ಅನುಭವ ಪಡೆಯಬೇಕಾಗಿದೆ. ಏನು ಪೂರ್ತಿ ಅನುಭವ ಆಗಲಿಲ್ಲ, ಹಂಗೆ ಇದ್ದಾರೆ. ಮೇಲ್ಕಂಡ ದೈವೀಕವಾದ ಸರ್ವಜ್ಞ ತತ್ವಾದಿ ಗುಣಗಳನ್ನು ತನ್ನ ಸ್ವಂತ ಅನುಭವಕ್ಕೆ ತಂದುಕೊಳ್ಳಬೇಕಾದರೆ ಇವೆಲ್ಲ ಸಂಸಾರ ಚಕ್ರಕ್ಕೆ ಇಳಿದು ಎಲ್ಲ ಸ್ವತಃನೇ ಅನುಭವಗಳನ್ನು ಪಡ್ಕೋಬೇಕು. ಪ್ರತಿಯೊಬ್ಬರು ಇನ್ನೊಬ್ಬರು ಹೇಳಿದ್ದನ್ನು ಕೊಡುವುದಲ್ಲ ಮುಖ್ಯ, ಸ್ವಂತ ಅವರೇ ಅನುಭವಗಳನ್ನು ಪಡ್ಕೋಬೇಕು ಅನ್ನೋದು ಇದು ಮುಖ್ಯ. ಆತನು ಕೆಲ ಲೋಕಗಳಿಗೆ ಸಂಬಂಧಪಟ್ಟ ಪ್ರಕೃತಿಯಿಂದ ಆದ ದೇಹಗಳನ್ನು ಪಡೆದು ದೈವಿಕ ಪ್ರಜ್ಞೆಯ ಎಲ್ಲಾ ಮಟ್ಟಗಳಿಗೂ ಅನ್ವಯಿಸುವ ಸ್ಪಂದನಗಳಿಗೆ ಓಗುಡುವುದರ ಮೂಲಕ ಎಲ್ಲಾ ಲೋಕಗಳ ಪ್ರಕೃತಿಯನ್ನು ಗೆದ್ದು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಇಲ್ಲಿರ್ತಕ್ಕಂಥದ್ದು ಆದಿಲೋಕ 3 ಶಕ್ತಿಗಳನ್ನು ಸಂಪೂರ್ಣವಾಗಿರ್ತಕ್ಕಂಥವ್ರು. ನಂತರ ಅನುಪಾದಕ ಲೋಕಕ್ಕೆ ಬಂದಾಗ ಅನುಪಾದಕ ಲೋಕ ಇರ್ತಕ್ಕಂಥದ್ದು ವಿಷ್ಣು ವಾಸ ಮಾಡತಕ್ಕಂತಹ ಇದಂತ ನಮ್ಮ ಪುರಾಣಗಳಲ್ಲಿ ಬರತಕ್ಕಂಥದ್ದು. ವಿಷ್ಣುವು ಪುರುಷಾತ್ಮ ಇರ್ತಕ್ಕಂಥದ್ದು ವಿಷ್ಣು ವಾಸವಾಗಿರ್ತಕ್ಕಂಥದ್ದು. ಇಲ್ಲಿ 2 ಚಿಹ್ನೆಗಳು ತೋರಿಸಿದ್ದಾರೆ ನೋಡಿ. 2 ಚಿಹ್ನೆಗಳು, 2 ಗುಣಗಳು ಇರ್ತಕ್ಕಂಥದ್ದು. ಯಾವುದು ಆದಿ ತತ್ವ ಮತ್ತು ಅನುಪಾದಕ ತತ್ವ 2 ಗುಣಗಳು ಇಲ್ಲಿ ಬರ್ತಕ್ಕಂಥದ್ದು ವಿಷ್ಣು ಹತ್ರ ಇದೆ. ಅವಾಗ ಅದು ಆ ಮೇಲ್ಗಡೆಯಿಂದ ಕೆಳಗಡೆ ಬಂದಾಗ 2 ತತ್ವಗಳು ಇದೆ. ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಉದಾಹರಣೆಗಾಗಿ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಸ್ವಾಧೀನ ಪಡಿಸ್ಕೋಬೇಕು ಅಂದ್ರೆ ಸ್ವಂತ ಅನುಭವವೇ ಪಡಬೇಕೆ ಹೊರತು ಇನ್ನೊಬ್ಬರು ಹೇಳುವುದರಿಂದ ಇನ್ನೊಬ್ಬರು ಮಾಡುವುದರಿಂದ ಯಾವ ಕಾರ್ಯ ಆಗಬಾರದು. ಅದಕ್ಕೆ ನಮ್ಮ ರಾಜಪ್ಪನವರು ಒಂದು ಉದಾಹರಣೆ ಹೇಳ್ತಾರೆ. ಅವ್ರು ಹೇಳಿರ್ತಕ್ಕಂಥ ಉದಾಹರಣೆ ಹೇಳ್ತೀನಿ ನೋಡಿ. ಮಗುವು ಬೆಲ್ಲವನ್ನು ಕಂಡು ಬಾಯಲ್ಲಿ ಹಾಕಿಕೊಳ್ಳುತ್ತದೆ. ರುಚಿಯಾಗಿರುವುದನ್ನು ತಿಳಿದು ಸವಿದು ಪುನಃ ಬೆಲ್ಲವನ್ನು ತಿಂದು ಹೊಟ್ಟೆಯಲ್ಲಿ ಜಂತುಹುಳುಗಳು ಉತ್ಪತ್ತಿಯಾಗಿ
ಹೊಟ್ಟೆ ನೋವನ್ನು ಅನುಭವಿಸುತ್ತದೆ. ತನ್ನ ಹೊಟ್ಟೆ ನೋವಿಗೆ ಕಾರಣವು ಅತಿಯಾಗಿ ಬೆಲ್ಲವನ್ನು ತಿನ್ನುವುದೇ ಆಗಿದೆ ಎಂಬ ಅಂಶವನ್ನು ಹಿರಿಯರಿಂದ ಕಲಿತು ಬೆಲ್ಲವನ್ನು ಮಿತವಾಗಿ ಉಪಯೋಗಿಸುವ ಪಾಠವನ್ನು ಕಲಿಯುತ್ತದೆ. ಮಕ್ಕಳು ಗೊತ್ತಿಲ್ಲ, ವಿಶೇಷವಾಗಿ ಬೆಲ್ಲವನ್ನು ತಿಂದ್ಬಿಡ್ತಾರೆ. ದೊಡ್ಡವರು ಅನುಭವ ಆಗಿರ್ತಕ್ಕಂಥ ಅವರು ಮೊದಲು ಆ ಬೆಲ್ಲವನ್ನು ಹೆಚ್ಚಾಗಿ ತಿಂದರೆ ಹೆಚ್ಚು ಕಡಿಮೆ ಏನಾಗುತ್ತೆ ಅನ್ನೋದು ಅನುಭವ ಪಡೆದಿರ್ತಕ್ಕಂಥವ್ರು ದಂಡಿಸ್ತಾರೆ, ಬೋಧನೆ ಮಾಡ್ತಾರೆ, ಹೇಳ್ತಾರೆ, ಅಯ್ಯೋ ಬೆಲ್ಲ ಅಷ್ಟೊಂದು ತಿನ್ನಬಾರದಪ್ಪ, ಅದನ್ನ ಕಡಿಮೆ ತಿನ್ನಬೇಕು ಅಂತಕ್ಕಂಥದ್ದು ಅವರ ಮಾತನ್ನು ಕೇಳಿ ಇವನಿಗೆ ಸ್ವಂತ ಅನುಭವ ಆಗುತ್ತೆ. ಆವಾಗ ಅದನ್ನು ಮಿತವಾಗಿ ತಿನ್ನೋದು ಅನ್ನೋದು ಕಳೆದುಕೊಳ್ತಾನೆ. ಮಿತವಾಗಿ ಉಪಯೋಗಿಸುವ ಪಾಠವನ್ನು ಕಳೆಯುತ್ತದೆ. ಇನ್ನು ಶೈಶಾವ್ಯವಸ್ಥೆಯಲ್ಲಿರುವಾಗ ಪ್ರಕಾಶಮಾನವಾದ ದೀಪವನ್ನು ಕಂಡು ಆಕರ್ಷಿತನಾಗಿ ದೀಪವನ್ನು ಹಿಡಿದುಕೊಳ್ಳುವುದಕ್ಕೆ ಹೋಗಿ ಕೈ ಸುಟ್ಟುಕೊಂಡು ದೀಪಕ್ಕೆ ಕೈ ಇಡುವುದರಿಂದ ಪಾಠವನ್ನು ಕಲಿಯುತ್ತದೆ. ಯಾವಾಗ ಮಾಮೂಲಿ ಇದೆಲ್ಲ ಗೊತ್ತಿದೆ, ಮಕ್ಕಳು ಗೊತ್ತಿಲ್ಲ, ಮುಟ್ಟಕ್ಕೆ ಹೋಗುತ್ತೆ ಬಿಸಿ ಆದ್ರೆ. ಒಂದ್ಸಲಿ ಬಿಸಿ ಆಯ್ತು ಅಂದ್ರೆ ಎರಡನೇ ಸಲ ಮುಟ್ಟಕ್ಕೆ ಹೋಗಲ್ಲ. ಅದು ಯಾಗಾಯ್ತು ಅಂದ್ರೆ ಸ್ವಂತ ಅನುಭವದಿಂದ ಅದನ್ನ ಕಲ್ತ್ಕೊಂಡ್ರು. ಹೀಗೆಯೇ ಸ್ವಂತ ಅನುಭವದ ಮೂಲಕವೂ ಇತರರ ಅನುಭವಗಳ ಒಳ್ಳೆಯ ಆದರ್ಶ ಮತ್ತು ಕೆಟ್ಟ ಉದಾಹರಣೆಗಳ ಮೂಲಕ ಬೇರೆ ದೊಡ್ಡವರು, ನಮಗಿಂತ ತಿಳುವಳಿಕೆ ಇರ್ತಕ್ಕಂಥವ್ರು ದೊಡ್ಡವರ ಅನುಭವದಿಂದ ಹೇಳ್ತಕ್ಕಂಥ ಮಾತುಗಳು, ಸ್ವಂತ ಅನುಭವಗಳಿಂದ ತನ್ನ ವಿಷಯಗಳನ್ನು ಸಂಗ್ರಹಿಸಿಕೊಳ್ಳುತ್ತಾನೆ. ಅದೇ ರೀತಿ ನಾವು ಅಷ್ಟೇ. ಈಗ ಆಧ್ಯಾತ್ಮಿಕ ವಿಷಯ ನಮ್ಗೆ ಯಾರು ಬರಲ್ಲ. ಹಿರಿಯರಾಗಿರ್ತಕ್ಕಂಥವ್ರು ಅವ್ರ ಅನುಭವಗಳನ್ನು ನೋಡಿರ್ತಕ್ಕಂಥ ತಿಳುವಳಿಕೆ ಇರತಕ್ಕಂಥವ್ರು ಹೇಳುವುದರಿಂದ ನಾವು ಕೇಳಿಸ್ಕೊಳ್ಳುವುದರಿಂದ ಆ ಆಧ್ಯಾತ್ಮಿಕ ವಿಷಯಗಳನ್ನು ನಾವು ಅನುಭವಕ್ಕೆ ತೆಗೆದುಕೊಳ್ತೀವಿ ಅನ್ನೋದು. ಅನುಭವ ಒಳ್ಳೆಯ ಆದರ್ಶ ಮತ್ತು ಕೆಟ್ಟ ಉದಾಹರಣೆಗಳ ಮೂಲಕ. ಇದು ಆದರ್ಶ ಅಂದ್ರೆ ನಮ್ಗೆ ಆದರ್ಶ ಪುರುಷರಿಂದ ನೋಡಿ ನಾವು ಆದರ್ಶರಾಗಬೇಕು ಅಂತಕ್ಕಂಥದ ಭಾವನೆ ನಮಗೂ ಬರುತ್ತೆ. ಕೆಲವು ಜೀವಾತ್ಮ ಅದವರ ಪರಮಾತ್ಮನಾಗಿರ್ತಕ್ಕಂಥ ಜೀವಕ್ಕೆ ಬಂದಾಗ ಜೀವಾತ್ಮನಾಗಿರ್ತಕ್ಕಂಥವನು ಸುಖ ದುಃಖ ಪಾಪ ಪುಣ್ಯ ಅನಿತ್ಯ ನಿತ್ಯಗಳ ದ್ವಂದ್ವಾನುಭವ ಪಾಠಗಳನ್ನು ಕಲಿತು, ಇಲ್ಲಿ ಸುಖ ಯಾವುದು ದುಃಖ ಯಾವುದು ಅಂತ ಅನ್ನೋದು ನಮಗೆ ಜೀವನದಲ್ಲಿ ಬರುತ್ತೆ. ಇದಂತಾದ ಸುಖ ಇಂತಾದ ಅನುಭವ ಪಡೆದ ಮೇಲೆ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ ಅನುಭವಗಳನ್ನು ಪಡೆಯುತ್ತಾ ದೊಡ್ಡವರ ಮಾರ್ಗದರ್ಶನ ಮುಖಾಂತರ ಬೆಳವಣಿಗೆ ಆಗ್ತೀವಿ. ಪಾಪ ದುಃಖ ಧರ್ಮ ಅನೀತಿಗಳನ್ನು ದೂರೀಕರಿಸಿ ಪುಣ್ಯ ಸುಖ ಧರ್ಮ ಮತ್ತು ವೀರ್ಯವತ್ತಾದಗಳನ್ನು ಆರಿಸಿಕೊಂಡು ಪ್ರಕೃತಿಯ ಮೇಲೆ ತನ್ನ ಜಯ ಧ್ವಜವನ್ನು ಸ್ಥಾಪಿಸುತ್ತಾನೆ. ಇಲ್ಲಿ ಪ್ರಕೃತಿಯಲ್ಲಿ ಅಂತಂದ್ರೆ ನಾವು ಹುಟ್ಟಿದ ಭೂಮಿಯ ಮೇಲೆ ಅಂತ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನುಭವಗಳು ಹಾಗೆ ಆಗ್ತಾ ಪಾಪ ಪುಣ್ಯ ಯಾವುದು ಅಂತಕ್ಕಂಥದ್ದನ್ನ ಅನುಭವ ಪಡೆದು ಇದು ಮಾಡಿದ್ರೆ ಪಾಪ, ಇದು ಮಾಡಿದ್ರೆ ಪುಣ್ಯ, ಇದು ಒಳ್ಳೇದು ಇದು ಕೆಟ್ಟದ್ದು ಅಂತಕ್ಕಂಥ ಅನುಭವಗಳನ್ನು ಪಡೆದು ತನ್ನ ಧ್ವಜ ಪಟಾಕಿಯನ್ನು ಹಾರಿಸ್ತಾನೆ. ಅಂದ್ರೆ ಮುಂದಕ್ಕೆ ನಡೀತಾನೆ ಅಂತ ಅರ್ಥ. ಜೀವನದಲ್ಲಿ ಮುಂದಕ್ಕೆ ಹೋಗ್ತಾನೆ. ಪ್ರಕೃತಿಯ ಮೇಲೆ ತನ್ನ ಧ್ವಜವನ್ನು ಸ್ಥಾಪಿಸುತ್ತಾನೆ. ಅನಂತರ ಜೀವಾತ್ಮನು ದೈವಿಕ ಪ್ರಜ್ಞೆಯ ಎಲ್ಲಾ ಮಟ್ಟದ ಸ್ಪಂದನಗಳಿಗೆ ಊಗುಡುವುದರ ದ್ವಾರ ಸರ್ವಜ್ಞತ್ವಾದಿ ದೈವಿಕ ಶಕ್ತಿಗಳನ್ನು ತನ್ನ ಸ್ವಂತ ಮಾಡಿಕೊಳ್ಳುತ್ತಾನೆ. ಈ ಅನುಭವಗಳಾಗ್ತಾ ಆಗ್ತಾ ದೈವಿಕ ಶಕ್ತಿ ಏನಿದೆ ಅಂತ ಅನ್ನೋದನ್ನ ತನ್ನ ಸ್ವಂತ ಅನುಭವವನ್ನು ಮಾಡಬೇಕು. ಸ್ವಂತ ಅನುಭವ ಆದ ಮೇಲೆನೆ ಯಾವ್ದಾದ್ರು ಮನುಷ್ಯನಿಗೆ ಒಂದು ಬುದ್ಧಿ ಬರ್ತಕ್ಕಂಥ. ಒಬ್ಬನ ಹೇಳುವುದರಿಂದ ಮತಕ್ಕೆ ಆಗ ಸ್ವಲ್ಪ ಹೊತ್ತು ಹೋಗ್ತಾರೆ, ಆಮೇಲೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸ್ವತಃ ಅವರಿಗೆ ಅನುಭವ ಆಗಬೇಕು ಅನ್ನೋದೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ದೈವಿಕ ಶಕ್ತಿಯನ್ನು ತನ್ನ ಸ್ವಂತ ಮಾಡಿಕೊಳ್ಳುತ್ತಾನೆ. ಆ ಪರಿಪೂರ್ಣ ಸ್ಥಿತಿಯಲ್ಲಿ ಮಾತ್ರ ಜೀವಾತ್ಮನು ಸಂಸರಣದಲ್ಲಿ ನುರಿತು ಸಂಸಾರ ಚಕ್ರದಿಂದ ತೇರ್ಗಡೆ ಹೊಂದಿ ಮುಕ್ತನಾಗುತ್ತಾನೆ. ಈ ಸಂಸಾರ ಚಕ್ರ ಅಂತಂದ್ರೆ ಅದಕ್ಕೆ ಕೋಟ್ಯಾಂತರ ವರ್ಷಗಳನ್ನ ನಾವು ಹುಟ್ಟಿ ಬೆಳೆದು ಅನುಭವಗಳನ್ನ ಪಡೆದು ಈ ಸಂಸಾರ ಚಕ್ರವು ಅಂದ್ರೆ ಏನು ಅಂತಕ್ಕಂಥ ಅನುಭವಗಳನ್ನ ಪಡ್ಕೊಳ್ತೀವಿ. ಪ್ರತಿಯೊಬ್ಬ ಜೀವನ್ಮುಕ್ತನು ಸ್ವಪ್ರಯತ್ನದಿಂದ ಸ್ವಯಂ ಸಿದ್ಧನಾಗುತ್ತಾನೆ. ಇನ್ನೊಬ್ಬರ ಊಟಾಟಿಕೆಗೆ ಆಗ್ಲಿ ಅಥವಾ ಇನ್ನೊಬ್ರು ಹೇಳೋದಕ್ಕಾಗ್ಲಿ ಸ್ವಲ್ಪ ಹೊತ್ತಿರಬಹುದು. ಸ್ವತಃ ನಾವು ತಿಳ್ಕೋಬೇಕಂತಕ್ಕಂಥ ಆಸಕ್ತಿ ಶ್ರದ್ಧೆ ಮಾತ್ರ ಬಂದಾಗ ತನ್ನ ವೃದ್ಧಿಯಾಗ್ತಾನೆ. ವಿನಃ ಅನ್ಯರ ವರಪ್ರಸಾದದಿಂದ ಖಂಡಿತವಾಗಿಯೂ ಅಲ್ಲ.
ನಾವಿಲ್ಲಿ ವರ ಪ್ರಸಾದ ದೇವಸ್ಥಾನಕ್ಕೆ ಹೋಗಿದ್ವು, ಎಳ್ಬೋದು, ಅವರು ವರ ಕೊಟ್ಟು ನನಗೆ ಒಳ್ಳೇದಾಯ್ತು ಅಂತಕ್ಕಂಥದ್ದು ಇದೆಲ್ಲ ಖಂಡಿತ ಬರುವುದಿಲ್ಲ. ಆ ರೀತಿ ಸ್ವತಃ ಅನುಭವದ ಮೇಲೆ ಸ್ವಂತ ತಿಳ್ಕೊಳ್ಳಿಕ್ಕೆ ಬೇಕೇ ಹೊರತು ವರ ಅಥವಾ ಪ್ರಸಾದಕ್ಕಿಂತ ಬರುವುದಿಲ್ಲ. ವಾದಕ್ಕೋಸ್ಕರ ಜೀವಾತ್ಮರೆಲ್ಲರೂ ಮನ್ವಂತರದ ಆದಿಯಿಂದಲೂ ಪರಿಪೂರ್ಣರಾಗಿ ಸೃಷ್ಟಿಸಲ್ಪಟ್ಟರೆಂದು ನಾವೇ ಭಾವಿಸುವುದಾದರೆ ಅಂತಹ ಸತ್ಯಶೀಲತೆ, ಸೌಂದರ್ಯ, ಸಾಧು ಸ್ವಭಾವಗಳು ನಮ್ಮವಾಗುತ್ತಿರಲಿಲ್ಲ. ಒಂದು ವೇಳೆ ವರಪ್ರಸಾದದಿಂದ ಹುಟ್ಟಿ ಬೆಳವಣಿಗೆ ಆಯಿತು ಅಂತಂದ್ರೆ ಇವಾಗ ಹೇಳಿದ್ನಲ್ಲ ಇಂತಹ ಗುಣಗಳು ನಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಎಂತ ಗುಣಗಳು? ಮನ್ವಂತರದ ಆದಿಯಿಂದಲೂ ಪರಿಪೂರ್ಣರಾಗಿ ಸೃಷ್ಟಿಸಲ್ಪಟ್ಟರೆಂದು ನಾವು ಭಾವಿಸುವುದಾದರೆ ಅಂತಹ ಸತ್ಯಶೀಲತೆ, ಸೌಂದರ್ಯ, ಸಾಧು ಸ್ವಭಾವಗಳು ನಮ್ಮದಾಗುತ್ತಿರಲಿಲ್ಲ. ಈ ಸ್ವಭಾವಗಳು ನಮ್ಮ ಅನುಭವದಿಂದ ಬರುವುದೇ ಹೊರತು ಇನ್ನೊಬ್ಬರು ಹೇಳುವುದರಿಂದ ಬರಲ್ಲ. ಅವು ನಮ್ಮದು ಆಗ್ತಾ ಇರಲಿಲ್ಲ. ಸೃಷ್ಟಿಕರ್ತನು ಆಗುತ್ತಿದ್ದವು, ನಾವು ಈ ಒಡೆಯನ ಕೈಗೊಂಬೆಗಳಾಗುತ್ತಿದ್ದವು. ಆ ರೀತಿ ಮಾಡಿದ್ರೆ ಸೃಷ್ಟಿಕರ್ತ ಇದನ್ನಲ್ಲ, ಅವನು ಕೈಗೊಂಬೆಗಳಾಗ್ಬೇಕು. ಅವ್ರು ಹೇಳ್ದಂಗೆ ಹೇಳ್ಬೇಕು, ಕೇಳ್ದಂಗೆ ಕೇಳ್ಬೇಕು ಅಂತಕ್ಕಂಥದ್ದು. ಆ ರೀತಿ ಕೈಗೊಂಬೆಗಳಾಗಬಾರದು. ಅವರಷ್ಟಕ್ಕವರೇ ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು ದೈವ ಯೋಜನೆ ಇರುವುದು. ಮಾನವನ ಹಕ್ಕಾದ ದಿವ್ಯ ಸ್ವಾತಂತ್ರ್ಯ ಪ್ರವೃತ್ತಿಗಳು ನಮಗೆ ಇರುತ್ತಿರಲಿಲ್ಲ. ಏನು ಸ್ವಾತಂತ್ರ್ಯ, ಆಮೇಲೆ ಸ್ವಪ್ರವೃತ್ತಿಗಳು ಅಂತಂದ್ರೆ ಸ್ವತಃ ನಾವು ಬೆಳವಣಿಗೆ ಆಗೋದಕ್ಕೆ ನಮ್ಗೆ ಉತ್ತೇಜನ ಬರ್ತಾ ಇದೆ. ಮಗು ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಉತ್ತೇಜನ ಕೊಟ್ಟು ಬಿಟ್ಬಿಡ್ಬೇಕು, ಅದಷ್ಟಕ್ಕೆ ನಡ್ಕೊಂಡಾಗುತ್ತೆ. ಯಾವಾಗ್ಲೂ ಹಿಡ್ಕೊಂಡು ಹೋದ್ರೆ ಭಯ ಅಂತ ಕಾಲ ಮುಂದೆ ಇಟ್ಟುವುದೇ ಇಲ್ಲ. ಆದ್ರಿಂದ ಅವ್ರನ್ನ ಹೆಂಗ್ ಬಿಡ್ತೀವೋ ಹಾಗೆ ನಾವು ಸ್ವತಃ ಅನುಭವಗಳಿಂದ ಬರಬೇಕು ಅನ್ನೋದು. ಪುರುಷಾತ್ಮನು ಸಂಸರಣವನ್ನು ಪ್ರವೇಶಿಸುವ ಮೊದಲು ಪರಮಾತ್ಮನ ಸರ್ವಶಕ್ತಿಗಳಿಗೂ ಬೀಜರೂಪನಾಗಿರುತ್ತಾನೆ. ನೋಡಿ, ಪರಮಾತ್ಮನ ಸರ್ವಶಕ್ತಿಗಳಿಗೂ ಬೀಜರೂಪನಾಗಿರುತ್ತಾನೆ. ಪುರುಷಾತ್ಮನು ಸಂಸರಣವನ್ನು ಪ್ರವೇಶಿಸುವ ಮೊದಲು, ಪುರುಷಾತ್ಮ ಅಂತಂದ್ರೆ ಮಾನೆಟ್ ಅಂದ್ರೆ ಆತ್ಮ, ಸಂಸರಣವನ್ನು ಪ್ರವೇಶಿಸುವ ಮೊದಲು ಪರಮಾತ್ಮನ ಸರ್ವಶಕ್ತಿಗಳಿಗೂ ಬೀಜರೂಪನಾಗಿರುತ್ತಾನೆ. ಇಲ್ಲಿಂದ ಬಂದಿರತಕ್ಕಂಥದ್ದು ಈ ಪರಮಾತ್ಮ, ಈ ದೇವರಲ್ಲಿ, ಈ ಇವರಲ್ಲಿ ಇರ್ತಕ್ಕಂಥ ಬೀಜ ರೂಪದಲ್ಲಿ ಆ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಒಂದು ಬೀಜ ರೂಪವಾಗಿ ಕೆಳಗಡೆ ಬರುತ್ತೆ. ಆ ಬೀಜದಲ್ಲಿ ಆ ದೇವರ ದೈವ ಗುಣಗಳು ಪೂರ್ಣವಾಗಿ ಬೀಜದಲ್ಲಿರುತ್ತೆ. ಈಗ ನಾವು ಯಾವ್ದಾದ್ರು ಮರ ನೆಟ್ರೆ ಆ ಮರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೈತನ್ಯವೆಲ್ಲೂ ಬೀಜ ರೂಪದಲ್ಲಿ, ಆ ಬೀಜವು ದೊಡ್ಡದಾಗಿ ಆ ಮರದಂತೆ ಆಗುತ್ತದೆ. ಅದೇ ರೀತಿ ದೈವ ಗುಣಗಳು ದೇವರಿರ್ತಕ್ಕಂಥ ಬೀಜ ಗುಣಗಳಾಗಿ ಬೀಜವಾಗಿ ಈಚೆಗೆ ಇಳಿಯುತ್ತೆ. ಪುರುಷಾತ್ಮರ ಮೂಲವು ಆದಿತತ್ವದಲ್ಲಿದ್ದಾಗ್ಯೂ, ಈ ಪುರುಷಾತ್ಮನ ಮೂಲ ಅಂತಕ್ಕಂಥದ್ದು ಆದಿತತ್ವ ಅಂತಂದ್ರೆ ಇದು ಆದಿತತ್ವ ಅಂತಂದ್ರೆ ಕೈಲಾಸ ಅಂತಿದೆ ನೋಡಿ, ಅಲ್ಲಿರ್ತಕ್ಕಂಥದ್ದು ಮೊದಲು ಬೀಜ ರೂಪವಾಗಿ ಎಲ್ಲವೂ ಮೂಲವು ಆದಿತತ್ವದಲ್ಲಿ ಇದ್ದಾಗಿಯೂ ಅನುಪಾದಕದಲ್ಲಿ ಅವನು ವಾಸಿಸುತ್ತಾನೆಂಬ ಅಂಶವನ್ನು ಮೊದಲೇ ಹೇಳಿದೆ. ಇಲ್ಲಿ ಆದಿ ಅನುಪಾದಕ ತತ್ವದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಎಲ್ಲಾ ತತ್ವಗಳು ಇಲ್ಲಿ ನೋಡಿ, ಇಲ್ಲಿ ತೋರಿಸಿದನಲ್ಲ ಮೊದಲೇ ಇಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಮೊದಲೇ ನಾನು ಹೇಳಿದೆ. ಕೆಳಗಿನ ಪಂಚಭೂತಗಳವಾದ ಕ್ಷೇತ್ರವು ಸಿದ್ಧವಾಗಿ ವಿಷ್ಣು ಮೂರ್ತಿಯಿಂದ ಹೊರಹೊಮ್ಮುವ ರೂಪಗಳನ್ನು ನಿರ್ಮಿಸತಕ್ಕ ಎರಡನೇ ಚೈತನ್ಯ ಪ್ರವಾಹ. ಇಲ್ಲಿ ಆದಿ ಅನುಪಾದಕ ಲೋಕ ಆಯ್ತು, ಆಮೇಲೆ ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಆತ್ಮಲೋಕದಿಂದ ಬ್ರಹ್ಮನು ವಾಸ ಮಾಡ್ತಕ್ಕಂಥ ಸ್ಥಳ. ಇದು ಬ್ರಹ್ಮ ವಾಸ ಸ್ಥಳ, ಆಕಾಶ ತತ್ವ ಅಂತಲೂ ಅಂತಾರೆ. ಅಲ್ಲಿ ಚೈತನ್ಯ ಪ್ರವಾಹಗಳು ಈ ಕ್ಷೇತ್ರವನ್ನು ಪ್ರವೇಶಿಸಿದಾಗ ಎಂತದು ಪಂಚಭೂತಾತ್ಮಕ ಪಂಚಭೂತಗಳು ಇಲ್ಲಿ ಈ ಚೈತನ್ಯಕ್ಕೆ ಇಲ್ಲಿಂದ ಇಲ್ಲಿಗೆ ಬಂದು ಇದನ್ನ ನಮ್ಮ ಭೂಮಿಯಲ್ಲಿ ಪಂಚಭೂತಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಬ್ರಹ್ಮ. ಪುರುಷಾತ್ಮ ಸಂಸರಣವು ಪ್ರಾರಂಭವಾಗುತ್ತದೆ. ಅಲ್ಲಿ ಪಂಚಭೂತಗಳು ಕೆಳಗಡೆ ಬಂದು ಆಗ್ತಾ ಪುರುಷಾತ್ಮ ಅಂತಕ್ಕಂಥದ್ದು ಅಲ್ಲಿ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು. ಆದರೂ ಇವನು ಸಂಸಾರ ಚಕ್ರವನ್ನು ಪ್ರವೇಶಿಸುತ್ತಾನೆ ಎಂದು ಹೇಳುವುದು ತಪ್ಪಾಗುತ್ತದೆ. ಅಲ್ಲಿಗೆ ಆದಿಲೋಕದಿಂದ ಪೂರ್ತಿ ಇರ್ತಕ್ಕಂಥದ್ದು
ಅನುಪಾದಕ ಲೋಕ ಅಂದ್ರೆ ವಿಷ್ಣು ಇಳಿದು ಬಂದಾಗ ಎಲ್ಲಾ ಗುಣಗಳು ಬೀಜ ರೂಪದಲ್ಲಿ ಇರುತ್ತೆ. ಅದು ಕೆಳಗಡೆ ಬಂದು ಅದು ಸಂಸಾರ ಚಕ್ರದ ಅನುಭವವನ್ನು ಪಡೆಯಬೇಕಾದ್ರೆ ಆತ್ಮಲೋಕದಿಂದ ಅಂದ್ರೆ ಬ್ರಹ್ಮನಿರ್ತಕ್ಕಂಥ ಅದರಲ್ಲಿ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಾಗ ನಾವು ಸಂಸಾರ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ತತ್ವ ಅದು. ಪೆಸೆಂಟರ ಮಾತಿನಲ್ಲಿ ಕರಾರವಕ್ಕಾಗಿ ಹೇಳಬೇಕಾದರೆ ಮಾನಡ್ಡುಗಳು ನಮ್ಮ ಸ್ವಸ್ಥಾನವಾದ ಅನುಪಾದಕ ತತ್ವವನ್ನು ಬಿಡುವುದಿಲ್ಲ. ನೋಡಿ, ಮಾನಡ್ಡುಗಳು ಅಂತಂದ್ರೆ ಆತ್ಮ, ಸ್ವಸ್ಥಾನವಾದ ಅನುಪಾದಕ ಲೋಕ. ಮಾನಡ್ ಅಂದ್ರೆ ಪ್ರಜ್ಞಾನ. ಅದು ಎಲ್ಲಾನು ಬರುತ್ತೆ, ಪ್ರಜ್ಞಾಂಶವೂ ಬರುತ್ತೆ. ಮಾನಡ್ಡು ತಮ್ಮ ಸ್ವಸ್ಥಾನವಾದ ಅನುಪಾದಕ ತತ್ವವನ್ನು ಬಿಡುವುದಿಲ್ಲ. ಅನುಪಾದಕ ತತ್ವ ಅಂದ್ರೆ ಇದು ವಿಷ್ಣು ಲೋಕ. ಆದರೆ ಪೂರ್ತಿಯಾಗಿ ಅದನ್ನು ಬಿಡುವುದಿಲ್ಲ, ಅದಲ್ಲೇ ಇರುತ್ತೆ. ಅಲ್ಲಿಂದ ಒಂದು ಅಂಶ ಮಾತ್ರ ಕೆಳಗಡೆಗೆ ಬರತಕ್ಕಂತಹದ್ದು ತತ್ವವನ್ನು ಬಿಡುವುದಿಲ್ಲ. ವಿಷ್ಣು ಲೋಕದಲ್ಲಿ ಸತತವಾಗಿ ವಾಸಿಸುತ್ತಾನೆ. ಇದು ವಿಷ್ಣು ಲೋಕ. ಅನುಪಾದಕ ಲೋಕ ಇದೆಯಲ್ಲ, ಇದು ವಿಷ್ಣು ಲೋಕ. ಸತತವಾಗಿ ಅಲ್ಲೇ ಇರ್ತಾನೆ, ವಾಸ ಮಾಡ್ತಾ ಇರ್ತಾನೆ. ಆತನ ತಿಳಿಯಲ್ಲ, ಸ್ವಲ್ಪ ಒಂದು ಪ್ರಭೆ ಮಾತ್ರ ಈಚೆ ಬರುತ್ತದೆ. ಆದರೆ ಅವರ ಚೈತನ್ಯದ ಒಂದು ಕಿರಣವು ಮಾತ್ರ ಕೆಳಗಿನ ಲೋಕಗಳನ್ನ ಪ್ರವೇಶಿಸುತ್ತದೆ. ಒಂದೇ ಒಂದು ಕೆಳಗಡೆಗೆ ಬರುತ್ತದೆ, ಪ್ರವೇಶಿಸುತ್ತದೆ. ಪುರುಷಾತ್ಮನು ಪ್ರವೇಶಿಸುತ್ತಾನೆ. ಪುರುಷಾತ್ಮನ ಪ್ರವೇಶ ಮಾಡುವುದಂತಂದ್ರೆ ಪುರುಷಾತ್ಮ ಅಂತಂದ್ರೆ ಶಿವನ ಸಾಮರ್ಥ್ಯ ಅಲ್ಲಿ ಪ್ರವೇಶ ಬರುತ್ತೆ. ಆತನ ಒಂದು ಕಿರಣವು ಸಮುದ್ರದಂತಿರುವ ಪ್ರಕೃತಿಯೊಳಕ್ಕೆ ದೂರಿ ಬರುತ್ತದೆ. ಪ್ರಕೃತಿ ಸಮುದ್ರದಂತೆ ಇರತಕ್ಕಂಥದ್ದು ಒಂದು ಕಿರಣ ಮಾತ್ರ ಅದರ ಒಳಗಡೆ ಬರುತ್ತದೆ ಎಂದು ಹೇಳಬೇಕು. ಈ ಕಿರಣವನ್ನ ವ್ಯಕ್ತತೆಗೆ ಸಾಧಕವಾದ ಸಾಮಗ್ರಿಗಳನ್ನು ಆಕರ್ಷಿಸಿ, ಎಲ್ಲಿ ಯಾವಾಗ ಈ ಲೋಕಗಳು ಬಂತೋ ಅಲ್ಲಿ ಇರತಕ್ಕಂಥದ್ದು ಮುಂದೆ ಒಂದು ಕಿರಣ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲವನ್ನದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಆ ಲೋಕಗಳಲ್ಲಿ ಆಕರ್ಷಿಸಿ ಅವುಗಳ ಮೂಲಕ ಚೇತನಗೊಂಡು ಅವುಗಳನ್ನು ತನಗೆ ತಕ್ಕ ದೇಹಗಳನ್ನಾಗಿ ಮಾಡಿಕೊಳ್ಳುತ್ತದೆ. ಇಲ್ಲಿ ಒಂದು ಅಂಶ ಇಲ್ಲಿ ಬಂತು, ಕೆಳಗಡೆಗೆ ಬರ್ತಾ ಒಂದು ಅಣುವು ಈ ಕೆಳಗಿನ ಲೋಕಗಳಿಗೆ ಬಂದು ಆ ಲೋಕಕ್ಕೆ ಸಂಬಂಧಪಟ್ಟಿರತಕ್ಕಂತ ಆ ದೇಹವನ್ನು ರಚನೆ ಮಾಡಿಕೊಳ್ಳುತ್ತೆ. ಅದು ಆ ಬೀಜದ ರೂಪವಾಗಿದೆಯಲ್ಲ, ಅದು ಎಳುಕೊಂಡು ಆ ದೇಹವು ತಯಾರಾಗುತ್ತದೆ. ಅಲ್ಲಿಗೆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ದೇಹವನ್ನ ಅಲ್ಲಿ ಆ ಬೀಜದಲ್ಲಿ ಸೇರಿಸಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶವು ಇದು. ಪುರುಷಾತ್ಮನು ಅವ್ಯಕ್ತನು. ಪುರುಷಾತ್ಮನು ಅವ್ಯಕ್ತ. ವ್ಯಕ್ತ ಅಂದ್ರೇನು, ಅವ್ಯಕ್ತ ಅಂದ್ರೆ ನಾವು ಅರ್ಥ ಮಾಡ್ತೀವಿ. ಪುರುಷಾತ್ಮನು ಅವ್ಯಕ್ತನು ಅಂದ್ರೆ ಕಾಣದೇ ಇರ್ತಕ್ಕಂಥವು. ಆತನು ಕೆಳಗಿನ ಲೋಕಗಳಿಗೆ ಇಳಿಯುವುದಿಲ್ಲ. ಪುರುಷಾತ್ಮನು ಈ ಕೆಳಗಡೆ ಲೋಕಗಳಿಗೆ ಇಳಿಯುವುದಿಲ್ಲ. ಅವ್ಯಕ್ತ ಅಂದ್ರೆ ನಮಗೆ ಕಾಣದೇ ಇರತಕ್ಕಂಥವನು. ಆದ್ರೆ ಅವನ ಶಕ್ತಿ ಸಾಮರ್ಥ್ಯ ಕೆಲಸ ಮಾಡುತ್ತೆ. ಆತನ ಪ್ರಕಾಶದ ಕಿರಣವು ಮಾತ್ರ ಆತನ ಪ್ರತಿನಿಧಿಯಾಗಿ ಕೆಳಗಿನ ಪ್ರಕೃತಿಯೊಳಗೆ ನುಗ್ಗಿ ಬರುತ್ತದೆ. ಆತನ ಪ್ರತಿನಿಧಿಯಾಗಿ ಕೆಳಗಿನ ಲೋಕಗಳಿಗೆ ನುಗ್ಗಿ ಬರುತ್ತದೆ. ಆತನ ಶಕ್ತಿ ಸಾಮರ್ಥ್ಯ ಪೂರ್ಣವಾಗಿ ಕೆಳಗಿನ ಲೋಕಗಳಿಗೆ ಬರುತ್ತದೆ ಎಂಬ ಅಂಶವನ್ನು ನಾವು ಮರೆಯಕೂಡದು. ಇಲ್ಲಿ ದೇಹ ಪರಮಾತ್ಮನ ಇಚ್ಛೆ ಗುಣಗಳು ಪೂರ್ಣವಾಗಿ ಈಚೆ ಬರಲ್ಲ, ಆ ಸ್ಥಳವನ್ನು ಬಿಡುವುದಿಲ್ಲ. ಅಲ್ಲಿಂದ ಸ್ವಲ್ಪ ಮಾತ್ರ ಬೀಜ ರೂಪವಾಗಿ ಬಂದು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಈ ಪ್ರಕೃತಿಯ ದೇಹಗಳನ್ನ ತನ್ನ ಸುತ್ತಲೂ ಕಟ್ಟಿಕೊಳ್ಳುತ್ತದೆ. ಬೆಸೆಂಟರು ವರ್ಣಿಸಿರುವಂತೆ ಸೂರ್ಯನ ವೀರ್ಯವತ್ತಾದ ಸ್ಪಂದನಗಳು ತನ್ನ ಸುತ್ತಲೂ ಆವರಿಸಿರುವ ಆಕಾಶ ತತ್ವದ ಪ್ರಕೃತಿಯನ್ನು ಪ್ರಕ್ಷಬದ್ಧಗೊಳಿಸಿ, ಅಂದರೆ ಮತಿಸಿ ಅಂತಂದ್ರೆ ನಾವು ಮೊಸರು ಕಡಿಯೋದಲ್ಲ ಹಾಗೆ ನೋಡಿ. ಬೆಸೆಂಟರು ವರ್ಣಿಸಿರುವಂತೆ ಸೂರ್ಯನ ವೀರ್ಯವತ್ತಾದ ಸ್ಪಂದಗಳು ತನ್ನ ಸುತ್ತಲೂ ಆವರಿಸಿರುವ ಆಕಾಶ ತತ್ವದ ಪ್ರಕೃತಿಯನ್ನು ಪ್ರಕ್ಷಬದ್ಧಗೊಳಿಸಿ ಅಂದ್ರೆ ಕಡಿದು ಶಾಖ, ವಿದ್ಯುತ್ ಶಕ್ತಿ ಮೊದಲಾದ ರೂಪಗಳಲ್ಲಿ ವ್ಯಕ್ತವಾಗುವ ತನ್ನ ಕಿರಣಗಳೆಂದು ಕರೆಯಲ್ಪಟ್ಟ ಸ್ಪಂದನಗಳನ್ನು ಎಬ್ಬಿಸುವುದು. ಇಲ್ಲಿ ಈ ಭೂಮಿ ಇದಕ್ಕೆ ಆ ಕಿರಣ ಬಂದಾಗ ಅಂದ್ರೆ ಇದು ಕಡಿಯೋದು ಬಂದಾಗ, ಆ ಕಡಿದಾಗ ನಾವು ನೋಡು ಮೊಸರು ಕಡಿದಾಗ ಬೆಣ್ಣೆ ಬರುತ್ತೆ, ತುಪ್ಪ ಆಗುತ್ತೆ, ಮಜ್ಜಿಗೆನು ಬರುತ್ತಲ್ಲ, ಆ ರೀತಿ ಕಡಿದಾಗ ಏನಾಗುತ್ತೆ,
ಶಾಖ, ವಿದ್ಯುತ್ ಶಕ್ತಿ ಮೊದಲಾದ ರೂಪಗಳಲ್ಲಿ ವ್ಯಕ್ತವಾಗುವ ತನ್ನ ಕಿರಣಗಳೆಂದು ಕರೆಯಲ್ಪಡುವ ಸ್ಪಂದನಗಳು ಎಪ್ಪಿಸುವಂತೆ ಪುರುಷಾತ್ಮನು ತನ್ನ ಸುತ್ತಲೂ ವ್ಯಾಪಕವಾಗಿರುವ ಆಕಾಶ, ವಾಯು ಮತ್ತು ತೇಜಸ್ಸು. ನೋಡಿ ಎಲ್ಲಿದೆ ಆಕಾಶ? ಇಲ್ಲಿ ಬರುತ್ತೆ ನೋಡಿ, ಆಕಾಶ, ವಾಯು, ತೇಜಸ್ಸು. ಇವು ಮೂರರಲ್ಲಿ ಅದು ಬರುತ್ತೆ. ಆಕಾಶ, ವಾಯು ಮತ್ತು ತೇಜಸ್ಸು ಈ ತತ್ವಗಳು ಪ್ರಕೃತಿಯನ್ನು ತನ್ನ ತ್ರಿಸ್ವಭಾವದಂತೆ, ತ್ರಿಸ್ವಭಾವ ಅಂತಂದ್ರೆ ಈ ಮೂರು, ಆಕಾಶ, ವಾಯು, ತೇಜಸ್ಸು, ಈ ಮೂರು ಲೋಕಕ್ಕೆ ಸಂಬಂಧಪಟ್ಟಂತ ಆಕಾಶ, ವಾಯು, ತೇಜಸ್ಸು ಈ ಮೂರು ತತ್ವಗಳ ಪ್ರಕೃತಿಯನ್ನು ತನ್ನ ತ್ರಿಸ್ವಭಾವದಂತೆ ಚಲಿಸುವ ಒಂದು ಕಿರಣವನ್ನು ಮಾಡಿಕೊಳ್ಳುತ್ತದೆ. ನಂತರ ಇದು ಮೂರು ಸೇರಿಸಿಕೊಂಡು ಒಂದು ಕಿರಣವಾಗಿ ಚಲಿಸುವ ರೀತಿಯಲ್ಲಿ ಮಾಡಿಕೊಳ್ಳುತ್ತದೆ. ಈ ಕಾರ್ಯದಲ್ಲಿ ಹಿಂದಿನ ಕಲ್ಪಗಳಲ್ಲಿ ಇದೇ ರೀತಿಯಾದ ಅನುಭವಗಳನ್ನು ಪಡೆದಿರುವ ದೇವತೆಗಳು ಪುರುಷಾತ್ಮನಿಗೆ ಸಹಾಯಕವಾಗಿ ನಿಲ್ಲುತ್ತಾರೆ. ನೋಡಿ, ಹಿಂದೆ ಇದೇ ಜನ್ಮದಲ್ಲಿ ಅವರ ಅನುಭವಗಳನ್ನು ಪಡೆದಿರತಕ್ಕಂಥವರು ದೇವರ ಮಟ್ಟಕ್ಕೆ ದೇವರಾಗಿರುತ್ತಾರೆ. ಅವರು ಈ ಕೆಲಸ ಮಾಡುವುದಕ್ಕಾಗಿ ಆಗ ಅವರಿಗೆ ಸಹಾಯ ಮಾಡ್ತಾರೆ. ದೇವತೆಗಳು ಸಹಾಯ ಹಿನ್ನೆಲೆಯಾಗಿ ನಮ್ಮ ಕಣ್ಣಿಗೆ ಕಾಣದಿರಲು ಎಲ್ಲವೂ ದೇವರ ಸಹಾಯವು ಇದ್ದೇ ಇರುತ್ತದೆ ಎಂಬ ಕೃತಿಯನ್ನು ಆರಿಸಿಕೊಳ್ಳಬೇಕು ಎಂಬ ಪ್ರಶ್ನೆಯು ಪುರುಷಾತ್ಮನ ಇಚ್ಛೆಗೆ ಸಂಬಂಧಪಟ್ಟಿದ್ದು. ಪುರುಷಾತ್ಮ ಇದರಲ್ಲ, ಆ ಪುರುಷಾತ್ಮನ ಇಚ್ಛೆಗೆ ಸಂಬಂಧಪಟ್ಟಿದ್ದು. ಆ ಪುರುಷಾತ್ಮನ ಇಚ್ಛೆಯಂತೆ ಆ ಬೆಲ್ಲನ್ನು ಆಯ್ಕೆ ಮಾಡಿಕೊಳ್ಳುತ್ತೆ, ದೇಹವಾಗಿ ಸುತ್ತಕೊಳ್ಳುತ್ತೆ. ಅಂತಹ ಪ್ರಕೃತಿ ಅಣುವನ್ನು ಆತನ ಕಿರಣಕ್ಕೆ ಸೇರಿಸಿಕೊಳ್ಳುವುದು ಈ ಪುರುಷಾತ್ಮನಿಗೆ ಇಚ್ಛೆ, ಜ್ಞಾನ, ಕ್ರಿಯೆ ಎಂಬ ಮೂರು ಸ್ವಭಾವಗಳಿರುತ್ತವೆ. ಈ ಪುರುಷಾತ್ಮನಿಗೆ ಇಚ್ಛೆ, ಜ್ಞಾನ, ಕ್ರಿಯೆ ಎಂಬ ಮೂರು ಸ್ವಭಾವಗಳಿರುತ್ತವೆ. ಪುರುಷಾತ್ಮ ಅಂದ್ರೆ ಮಾನೆಟ್ ಅಂತಂದ್ರೆ ಆತ್ಮನೇ. ಈ ಮೂರು ಸ್ವಭಾವಗಳು ಆತನ ತಂದೆಯಾದ ಪರಮಾತ್ಮನ ಮೂರು ಲಕ್ಷಣಗಳಿಂದ ಬಂದಿರುತ್ತವೆ. ಈ ಮೂರು ಲಕ್ಷಣಗಳು ಯಾವ್ಯಾವುದು? ಇಚ್ಛೆ, ಜ್ಞಾನ, ಕ್ರಿಯೆ. ಆ ತಂದೆಯಾಗಿರ್ತಕ್ಕಂಥವ್ರು ಯಾರು? ಆದಿ ಲೋಕದಲ್ಲಿ ಈಶ್ವರನ ತರ ಇರ್ತಕ್ಕಂಥದ್ದು ಶಿವ, ಆಮೇಲೆ ಅನುಪಾದಕ ಲೋಕದಲ್ಲಿ ವಿಷ್ಣು ಇದಕ್ಕೆ ಬಂದು ಆ ಮೂರು ಗುಣಗಳು ಆತನಿಂದ ಪಡ್ಕೊಂಡಿರ್ತೀವಿ. ಇಚ್ಛೆ, ಜ್ಞಾನ, ಕ್ರಿಯೆ ಎಂಬ ಮೂರು ಸ್ವಭಾವಗಳಿರುತ್ತವೆ. ಪುರುಷಾತ್ಮನ ಈ ಮೂರು ಸ್ವಭಾವಗಳು ಆತನ ತಂದೆಯಾದ ಪರಮಾತ್ಮನ ಮೂರು ಲಕ್ಷಣಗಳಿಂದ ಬಂದಿರುತ್ತವೆ. ಅಲ್ಲಿಗೆ ಮೂರು ಲಕ್ಷಣಗಳಿಂದ ಬಂದಿರತಕ್ಕಂಥದ್ದು ಇಲ್ಲಿ ಪರಮಾತ್ಮ ತಂದೆಯಾಗಿರತಕ್ಕಂಥ ಒಂದು ಕ್ರಿಶ್ಚಿಯನ್ರಲ್ಲಿ ತಂದೆ ಮಗ ಅಂತ ಇದಕ್ಕಾಗಿ. ಸುಗುಣ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಗಳೇ ಜೀವಾತ್ಮನ ಸುಗುಣ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಗಳೇ ಜೀವಾತ್ಮನ ಸುಗುಣ ಬ್ರಹ್ಮನ ಸಚ್ಚಿದಾನಂದ ಲಕ್ಷಣಗಳೇ ಜೀವಾತ್ಮನ ಇಚ್ಛೆ, ಜ್ಞಾನ, ಕ್ರಿಯೆ ರೂಪವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬ ಅಂಶವನ್ನು ಮರೆಯಕೂಡದು. ಈ ರೀತಿ ಇಚ್ಛೆ, ಜ್ಞಾನ, ಕ್ರಿಯೆ ಈ ಮೂರು ಆಗುತ್ತೆ ಅಂತಕ್ಕಂಥದ್ದು ನಾವು ಅದನ್ನ ಮರೆಯಕೂಡದು. ಈಗ ದೇವತೆಗಳು ಜೀವಾತ್ಮನ ಇಚ್ಛೆಯಿಂದ ಹೊರಡುವ ಕಿರಣವನ್ನು ಆಕಾಶ ತತ್ವದ ಒಂದು ಪರಮಾಣುವಿಗೆ ಜೋಡಿಸುತ್ತಾನೆ. ಈ ಮೂರು ಸೇರಿ ಆಕಾಶ ತತ್ವ ಅಂದ್ರೆ ಆಕಾಶ ತತ್ವ, ಆಕಾಶ ಅಂದ್ರೆ ಆತ್ಮಲೋಕ, ಇದಕ್ಕೆ ಆ ಒಂದು ದೇಹವನ್ನಾಗಿ ಅಲ್ಲಿ ಪ್ರಾರಂಭ ಮಾಡ್ಕೊಳ್ತಾನೆ. ಆ ಶಕ್ತಿ ಸಾಮರ್ಥ್ಯ ಬೀಜ ರೂಪದಲ್ಲಿ ಇರ್ತಕ್ಕಂಥದ್ದು ಆಕಾಶ ತತ್ವದಲ್ಲಿ ಇಲ್ಲಿ ಒಂದು ದೇಹವನ್ನಾಗಿ ತಾನೇ ರಚನೆ ಮಾಡಿಕೊಳ್ಳುತ್ತಾನೆ. ಆಕಾಶ ತತ್ವದ ಒಂದು ಪರಮಾಣುವಿಗೆ ಜೋಡಿಸುತ್ತಾನೆ. ಪುರುಷಾತ್ಮನ ಇಚ್ಛೆಗೆ ಅನುಸಾರವಾಗಿ ಸ್ಪಂದಗೊಳ್ಳುವ ಆಕಾಶ ತತ್ವದ ಕಣುವಿಗೆ ಥಿಯಾಸಫಿ ಪರಿಭಾಷೆಯಲ್ಲಿ ಆತ್ಮ ಎಂದು ಹೆಸರು. ಆವಾಗ ಇಲ್ಲಿ ಆತ್ಮ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತದೆ ಎಂದು ಹೆಸರು. ಪುರುಷಾತ್ಮನ ಜ್ಞಾನಮುಖದಿಂದ ಹೊರಹೊಮ್ಮುವ ಕಿರಣವನ್ನು ದೇವತೆಗಳು ವಾಯುತತ್ವದ ಪ್ರಕೃತಿಯ ಒಂದು ಪರಮಾಣುವಿಗೆ ಸೇರಿಸುತ್ತಾನೆ. ವಾಯುತತ್ವದ ನೋಡಿ, ವಾಯುತತ್ವ ಅಂತಕ್ಕಂಥದ್ದು ನಮ್ಮ ಬುದ್ಧಿಲೋಕ, ಅದಕ್ಕೆ ಸೇರಿಸುತ್ತಾನೆ. ಪುರುಷಾತ್ಮನ
ಜ್ಞಾನ ಮುಖಕ್ಕೆ ಸ್ಪಂದಗೊಳ್ಳುವ ವಾಯುತತ್ವದ ಪರಮಾಣುವನ್ನು ಬುದ್ಧಿ ಎಂದು ಕರೆಯುತ್ತಾರೆ. ಇದಕ್ಕೆ ಬುದ್ಧಿ ಎಂದು ಕರೆಯುತ್ತಾರೆ. ವಾಯುತತ್ವ ಅಂದ್ರೆ ಇದು ಬುದ್ಧಿಲೋಕದಿಂದ ಇದಕ್ಕೆ ಬುದ್ಧಿ ತತ್ವ ಎಂದು ಕರೆಯುತ್ತಾರೆ. ಇಲ್ಲಿಗೆ ಸಂಸಾರ ಸರಣಿಯಾಗಿ ಹಿಡಿತಾ ಇರತಕ್ಕಂಥದಕ್ಕೆ ಯಾವ್ಯಾವ ಆಗುತ್ತೆ. ಬೀಜ ರೂಪವು ಪರಮಾತ್ಮನ ಹಿಂಗಾಗುತ್ತೆ. ಆ ಬೀಜವು ನಂತರ ಇಳಿದು ಆ ದೇಹಗಳನ್ನ ರಚನೆ ಮಾಡಿಕೊಳ್ತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋದು ಬುದ್ಧಿ ಎಂದು ಕರೆಯುತ್ತಾರೆ. ಪುರುಷಾತ್ಮನ ಕ್ರಿಯಾಮುಖದಿಂದ ಹೊರಡುವ ಕಿರಣವನ್ನು ತೇಜಸ್ ತತ್ವದ ಒಂದು ಪರಮಾಣುವಿಗೆ ದೇವತೆಗಳು ಸೇರಿಸುತ್ತಾರೆ. ತೇಜಸ್ ತತ್ವ ಅಂತಂದ್ರೆ ಮನಸ್ಸು. ಇಲ್ಲಿ ತೇಜಸ್ ತತ್ವ ಅಂತಂದ್ರೆ ಅಲ್ಲಿ ಯಾವಾಗ ನಮಗೆ ಅವರಿಗೆ ಮನಸ್ಸು ಅಂತಕ್ಕಂಥದ್ದು ಪ್ರಾರಂಭವಾಗುತ್ತದೆ. ತೇಜಸ್ ತತ್ವದ ಒಂದು ಪರಮಾಣುವಿಗೆ ದೇವತೆಗಳು ಸೇರಿಸುತ್ತಾರೆ. ಈ ಕ್ರಿಯಾ ಸ್ವಭಾವಕ್ಕೆ ಅನುಗುಣವಾಗಿ ಚಲಿಸುವ ತೇಜಸ್ ತತ್ವದ ಅಣುವಿಗೆ ಮನಸ್ಸು, ಆವಾಗ ಮನಸ್ಸು ಅನ್ನೋದು ಪ್ರಾರಂಭವಾಗುತ್ತದೆ ಎಂದು ಹೆಸರು. ಈಗ ಆತ್ಮ, ಬುದ್ಧಿ, ಮನಸ್ಸು ಎಂಬ ಮೂರು ಸ್ವಭಾವವುಳ್ಳ ಅಂತರಾತ್ಮನಾದನು. ಮನಸ್ಸು, ಇನ್ನು ಆತ್ಮ, ಬುದ್ಧಿ, ಮನಸ್ಸು, ತ್ರಿಪುಟಿ. ಆತ್ಮ, ಬುದ್ಧಿ, ಮನಸ್ಸು ಮೂರು ಲೋಕಗಳಿಂದ ಒಂದು ಆಗಿ ಬಂತು. ವ್ಯಕ್ತ ಪ್ರಪಂಚದಲ್ಲಿ ಜನಿಸಿದಂತಾಯಿತು. ಆವಾಗ ವ್ಯಕ್ತ ಅಂತಂದ್ರೆ ಕಾಣ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ಜನಿಸುವಂತೆ ಆದನು. ಪಂಚಭೂತಾತ್ಮಕವಾದ ವ್ಯಕ್ತ ಪ್ರಪಂಚದಲ್ಲಿ ಹುಟ್ಟಿದ ಅಂತರಾತ್ಮನನ್ನು, ಪಂಚಭೂತಾತ್ಮಕಲಾಗಿರತಕ್ಕಂಥದ್ದು, ಇದು ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ಯಾರ? ಬ್ರಹ್ಮನು ತನ್ನ ವ್ಯಕ್ತ ಪ್ರಪಂಚಕ್ಕೆ ಅತೀತ ವ್ಯವಸ್ಥೆಯಲ್ಲಿರುವ ಪುರುಷಾತ್ಮನ ಪ್ರತಿನಿಧಿ ಎಂದು ಹೇಳಬೇಕು. ಪುರುಷಾತ್ಮನ ಪ್ರತಿನಿಧಿ ಎಂದು ಹೇಳಬೇಕು. ಈಗ ಆತ್ಮ, ಬುದ್ಧಿ, ಮನಸ್ಸು ಎಂಬ ಮೂರು ಅಣುಗಳು ಸಂಧಿಸುವ ಕಿರಣ ಅಥವಾ ಸೂತ್ರವು ಅನುಪಾದಕ ತತ್ವದ ಪ್ರಕೃತಿಯಿಂದ ಮಾಡಲ್ಪಟ್ಟಿತು. ಅನುಪಾದಕ ತತ್ವ ಅಂತಂದ್ರೆ ವಿಷ್ಣು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಆ ಪ್ರಕೃತಿ ತತ್ವದಿಂದ ಅಲ್ಲಿಂದ ಮಾಡಿತು, ಪ್ರಾರಂಭವಾಯಿತು, ಬಂತು ಎಂಬ ಗಮನಿಸ. ಅಲ್ಲದೆ ಈ ಸೂತ್ರವು ಕೆಳಗಿನ ಮೂರು ಲೋಕಗಳ ಅಣುಗಳೊಡನೆ ಸಂಬಂಧವನ್ನು ಹೊಂದಿದ ಮೇಲೆ ಅದು ಪುನಃ ಹಿಂತಿರುಗಿ ಅನುಪಾದಕ ಲೋಕದಲ್ಲಿರುವ ಪುರುಷಾತ್ಮನನ್ನೇ ಸೇರಿಕೊಂಡು ಈ ರೀತಿಯಾಗಿ ಒಂದೊಂದೊಂದೇ ಬಂದು ಅನುಭವಗಳನ್ನು ಪಡೆದು ನಂತರ ಮೇಲೆ ಹೋಗ್ತಕ್ಕಂಥದ್ದು, ಇದು ಸಂಸರಣ ನಡೀತಕ್ಕಂಥದ್ದು ಈ ರೀತಿ ಅನ್ನೋದು ಹೇಳ್ತಾ ಬರ್ತಾ ಇರೋದು. HP ಬ್ಲಾವಟ್ಸ್ಕಿ ಅವರು ಹೇಳುವಂತೆ ಮೂಲಭೂತವಾದ ತ್ರಿಸ್ವಭಾವವುಳ್ಳ ತ್ರಿಸ್ವಭಾವ ಮೂರು ಗುಣಗಳು ಇರತಕ್ಕಂಥದ್ದು ಪುರುಷಾತ್ಮನು ಈ ವ್ಯಕ್ತ ಪ್ರಪಂಚದಲ್ಲಿ ಅಂತರಾತ್ಮನ ರೂಪದಲ್ಲಿ ಪ್ರತಿಬಿಂಬಿಸಿದ ನಂತರ ಈ ವ್ಯಕ್ತ ಪ್ರಪಂಚದ ಆಚೆ ಇರುವ ಅಭೇದ್ಯವಾದ ಮೌನ ಮತ್ತು ರಹಸ್ಯಗಳಿಂದ, ಅಭೇದ್ಯ ಅಂದ್ರೆ ಭೇದಿಸುವುದಕ್ಕೆ ಸಾಧ್ಯವೇ ಇರತಕ್ಕಂಥದ್ರಲ್ಲಿ ಮೌನ ಮತ್ತು ರಹಸ್ಯಗಳು, ಮೌನವಾಗಿರತಕ್ಕಂಥದ್ದು, ಅಲ್ಲಿ ಏನೇನು ರಹಸ್ಯಗಳಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡಿದ ತನ್ನ ಅವ್ಯಕ್ತ ಸ್ಥಿತಿಗೆ ಹಿಂತಿರುಗಿ ತನ್ನ ಸ್ವಭಾವವನ್ನು ಸೇರುತ್ತಾನೆ. ಇದು ಸಂಸರಣದಲ್ಲಿ ಹುಟ್ಟತಕ್ಕಂಥದ್ದು, ಈಚೆ ಬರ್ತಕ್ಕಂಥದ್ದು, ದೇಹವನ್ನು ಕಟ್ಕೊಳ್ತಕ್ಕಂಥದ್ದು, ಇಲ್ಲ ಅನುಭವವನ್ನು ಪಡ್ತಕ್ಕಂಥದ್ದು, ನಂತರ ಅಲ್ಲಿ ಹೋಗ್ತಕ್ಕಂಥದ್ದು ಅನ್ನೋದ ಒಂದು ಚಾಪ್ಟರ್. ಈ ರಹಸ್ಯದ ಹಿನ್ನೆಲೆಯಲ್ಲಿರುವ ತತ್ವವೇನು? ಹಾಗಾದ್ರೆ ಈ ರಹಸ್ಯವಾಗಿರ್ತಕ್ಕಂಥದ್ದು ಇದೆಲ್ಲ ಯಾಕೆ ಇಷ್ಟೆಲ್ಲ ಗೋಳು, ಇಷ್ಟೆಲ್ಲ ಮಾಡಬೇಕು? ಈ ರಹಸ್ಯದಲ್ಲಿ ಇರ್ತಕ್ಕಂಥ ತತ್ವ ಅಂದ್ರೆ ವಿಷಯವು ಏನಪ್ಪಾ ಅಂದ್ರೆ, ಆತ್ಮನು ಕೇವಲ ಸಾಕ್ಷಿ ಸ್ವರೂಪ, ಕರ್ಮಾತೀತ. ಸಾಕ್ಷಿ ಸ್ವರೂಪ ಅಂತಂದ್ರೆ ಸಾಕ್ಷಿಯಾಗಿರ್ತಕ್ಕಂಥವನು ಕರ್ಮಾತೀತ, ಯಾವುದೋ ಕರ್ಮಕ್ಕೆ ಅಂಟುಕೊಳ್ಳುವುದಿಲ್ಲ. ಆತ್ಮನು ಯಾವ ಕರ್ಮಕ್ಕೂ ಅಂಟುಕೊಳ್ಳುವುದಿಲ್ಲ, ಮಾಡೋದೇ ಇಲ್ಲ. ತನ್ನ ಪ್ರತಿನಿಧಿಯಾದ ಅಂತರಾತ್ಮನ ಮೂಲಕ ಕೆಳಗಿನ ಲೋಕಗಳ ಅನುಭವಗಳನ್ನು ಪಡೆಯುತ್ತಾನೆ. ಆತ್ಮ ಅಂತಕ್ಕಂಥದ್ದು ಯಾವ ಇದಕ್ಕೂ ಅಂಟುಕೊಳ್ಳುವುದಿಲ್ಲ. ಕೆಳಗಡೆಗೆ ಇಳಿದು ಅವನ ಮುಖಾಂತರ ಈ ದೇಹಗಳು ಈ ಲೋಕಗಳ ಬಗ್ಗೆ ಪೂರ್ಣ ಅರಿವನ್ನು ಪಡೆಯುತ್ತಾನೆ. ಆ ಹಿನ್ನೆಲೆ ಈ ಬೆಳಕು ಇರುವುದರಿಂದ ನಾವೆಲ್ಲ ಕಾಣಿಸ್ತೀವಿ, ಅನುಭವ ಏನಿದೆ ಅಂತ ಗೊತ್ತಾಗುತ್ತೆ. ಬೆಳಕು ಎಲ್ಲಿದೆ ಹೋದ್ರೆ ಏನು ಗೊತ್ತಾಗಲ್ಲ. ಹಾಗೆ ಆತ್ಮ ಅಂತಕ್ಕಂಥದ್ದು ಆ ದೇಹಗಳಿಗೆ ಬೆಳಕಿದ್ದಂತೆ ಅದರ ಮುಖಾಂತರ ಇದು ಅನುಭವಗಳನ್ನು ಪಡೆಯುತ್ತೆ. ಆತ್ಮದ ಮುಖಾಂತರ ಈ ದೇಹಗಳು ಅನುಭವಗಳನ್ನು ಪಡೆಯುತ್ತದೆ.
ಕೆಳಗಿನ ಲೋಕಗಳ ಅನುಭವಗಳನ್ನು ಪಡೆಯುತ್ತಾನೆ, ತಾನು ಕೆಳಗಿನ ಲೋಕಗಳಿಗೆ ಬಂದಿಲ್ಲ. ಆದ್ರೆ ನೋಡಿ, ಇಲ್ಲಿ ವೈಕುಂಠದಲ್ಲೇ ಇರ್ತಾನೆ, ಅನುಪಾದಕ ಲೋಕದಲ್ಲೇ ಇರ್ತಾನೆ, ಆದ್ರೆ ಆತನು ಕೆಳಗಡೆ ಇಳಿದು ಬರಲ್ಲ. ಇಳಿದು ಬರದೇ ಇದ್ರೋನು ಕೆಳಗಡೆ ಇರ್ತಕ್ಕಂಥವರ ತನ್ನ ಅಂಶವನ್ನು ಕಡಿಸಿ ಈ ದೇಹಗಳನ್ನು ಕಟ್ಟಿಕೊಂಡು ಆ ದೇಹಗಳ ಮುಖಾಂತರ ಆ ಲೋಕಗಳಲ್ಲಿ ಅನುಭವಗಳನ್ನು ಪೂರ್ಣವಾಗಿ ಪಡೆಯುತ್ತಾನೆ. ಆದುದರಿಂದ ಈತನನ್ನು ರಹಸ್ಯ ಆತ್ಮ, ರಹಸ್ಯವಾಗಿರತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಗೂಢಚಾರಿಗಳು ಮಾಡಲ್ವಾ ರಹಸ್ಯದ ಕೆಲಸಗಳು, ಹಾಗೆ ರಹಸ್ಯವಾಗಿ ಆ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿ ಆ ಲೋಕಗಳಲ್ಲಿ ಬರತಕ್ಕಂಥ ಅವರ ಅನುಭವಗಳನ್ನು ಸ್ವಂತ ಪಡೆಯುವುದಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಗೂಢಾತ್ಮ ಎಂದು ಕರೆಯುವುದು ಉಂಟು. ಉಪನಿಷತ್ತುಗಳಲ್ಲಿ ಈತನಿಗೆ ಅವ್ಯಕ್ತ ಎಂದು ಹೇಳುವುದು ಉಂಟು. ಅವ್ಯಕ್ತ ಅಂದ್ರೆ ಹಿಂದ್ಗಡೆನೆ ಇದ್ದುಕೊಂಡು ಎಲ್ಲವನ್ನು ಆಟ ಆಡಿಸ್ತಾ ಇದ್ದಾನೆ. ಈ ಕಟ ಎಂಬ ಬೇರೆ ಉಪನಿಷತ್ತುಗಳಲ್ಲಿಯೂ ಇದೆ. ಇದನ್ನ ಕಟ ಅಂತಕ್ಕಂಥ ಉಪನಿಷತ್ತಿನಲ್ಲಿ ಕಠೋಪನಿಷತ್ತು ಇರ್ಬೋದು, ಇಲ್ಲಿ ಕಟ ಅಂತ ಕಠೋಪನಿಷತ್ತೆ ಮತ್ತು ಬೇರೆ ಉಪನಿಷತ್ತುಗಳಲ್ಲಿಯೂ ಇದೆ. ಇಂದ್ರಿಯಗಳಿಗಿಂತ ಇವುಗಳಿಗೆ ಸಂಬಂಧಪಟ್ಟ ಶಬ್ದ ಸ್ಪರ್ಶ ರೂಪ ರಸಾದಿ ವಿಷಯಗಳು ಪ್ರಬಲವಾದವು. ನೋಡಿ, ಶಬ್ದ ಸ್ಪರ್ಶ ರೂಪ ರಸಾದಿ ವಿಷಯಗಳು ಪ್ರಬಲವಾದವು, ಬಹಳ ಪ್ರಬಲವಾಗಿದೆ. ಯಾಕಂದ್ರೆ ನಮಗ್ ಗೊತ್ತಿಲ್ಲ, ನಾವು ಶಬ್ದ ಅಂತಂದ್ರೆ ಯಾವ್ದ್ರ ಮುಖಾಂತರ ನಾವು ಅರಿತೀವಿ? ಕಿವಿ ಮುಖಾಂತರ, ಸ್ಪರ್ಶ ಚರ್ಮದ ಮುಖಾಂತರ, ರೂಪ ಕಣ್ಣದ ಮುಖಾಂತರ. ಇವು ನೋಡಿ ಇಲ್ಲಿದೆ ಶಬ್ದ ಸ್ಪರ್ಶ ರೂಪ. ಇದು ಇಲ್ಲಿ ಕಿವಿ ಚರ್ಮ ಕಣ್ಣು. ಈ ಕಿವಿ ಬಂದಿರುವುದು ನಮಗೆ ಈ ಲೋಕದಿಂದ, ಯಾವುದೋ ಬ್ರಹ್ಮಲೋಕದಿಂದ ಕಿವಿ ಬಂದಿರುವುದು, ಆ ಅಂಗಾಂಗ ಬಂದಿರತಕ್ಕಂಥದ್ದು. ಈ ಚರ್ಮ ಬಂದಿರತಕ್ಕಂಥದ್ದು ಬುದ್ಧಿ ಲೋಕದಿಂದ ಬಂದಿರತಕ್ಕಂಥದ್ದು. ರೂಪ ಬಂದಿರತಕ್ಕಂಥದ್ದು ಈ ರೂಪ ಮನೋ ದೇಹ ಇದೆಯಲ್ಲ, ಇಲ್ಲಿಂದ ನಾವು ಬಂದಿರ್ತಕ್ಕ ಅದು ಕಣ್ಣು. ಇದು ಮೂರು, ಕಿವಿ ಚರ್ಮ ಕಣ್ಣು, ಈ ಮೂರು ಇದರಿಂದ ಆ ಲೋಕಗಳ ವಿಷಯವನ್ನು ನಾವು ಗ್ರಹಿಸ್ಕೊಳ್ತೀವಿ. ಸಂಬಂಧಪಟ್ಟ ಶಬ್ದ ಸ್ಪರ್ಶ ರೂಪ ರಸಾದಿ ವಿಷಯಗಳು ಪ್ರಬಲವಾದವು. ಒಂದಕ್ಕಿಂತ ಕಡಿಮೆ ಇಲ್ಲ. ರೂಪ ನೋಡಿದ್ರೆ ನಾವೆಲ್ಲವೂ ಅದು ಬೇಕು ಇದು ಬೇಕು ಅನ್ಸುತ್ತೆ. ಕಿವಿ ಕೇಳಿಸ್ಕೊಳ್ತಾ ಇದ್ರೆ ಅದು ಬೇಕು ಇದು ಬೇಕು. ಆ ಪ್ರಭಾವ ಯಾಗಂದ್ರೆ ಆ ಲೋಕದಲ್ಲಿರ್ತಕ್ಕಂಥ ಅಣುಗಳ ಮುಖಾಂತರ ಇದು ಅದಾಗಿರುವುದು. ಆ ಪ್ರಭಾವ ಇದರ ಮೇಲೆ ಬಿದ್ದು ಆಸೆ ಅಂತಕ್ಕಂಥದ್ದು ಆವಾಗ ನಮಗೆ ಉದ್ಭವ ಆಗುತ್ತದೆ. ಮನಸ್ಸು ಈ ವಿಷಯಗಳಿಗಿಂತ ಬಲವಾದದ್ದು. ಮನಸ್ಸು ಯಾವ್ದೋ ಮನಸ್ಸು ಅಂತಕ್ಕಂಥದ್ದು ಈ ಮೂರಕ್ಕಿಂತಾನು ಬಹಳ ಭದ್ರವಾಗಿರುತ್ತೆ. ಎಲ್ಲದಕ್ಕೆ ಆಸೆ ಎಷ್ಟೇ ಪಟ್ರೆ ಮನಸ್ಸು ಮಾಡಿದ್ರೆ ತಾನೇ ನೀನ್ ಕೊಂಡ್ಕೊಳ್ಳೋದು, ಮನಸ್ಸು ಮಾಡಿದ್ರೆ ತಾನೇ ನೀನ್ ನೋಡುವುದು. ಆದ್ರಿಂದ ಇವು ಎಲ್ಲಕ್ಕಿಂತ ಪ್ರಬಲವಾಗಿರತಕ್ಕಂಥದ್ದು ಮನಸ್ಸು. ಏಕೆಂದರೆ ವಿಷಯಗಳಿಗೆ ಬೆಲೆ ಮತ್ತು ಬಲ ಕೊಟ್ಟಿರುವುದು ಮನಸ್ಸು. ಆ ವಿಷಯಗಳಿಗೆ ಬೆಲೆ ಮತ್ತು ಬಲ ಕೊಟ್ಟಿರೋದು ಯಾವುದೋ ಮನಸ್ಸೇ. ಯಾವುದೇ ಆಗ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಮಾಡಿದ್ರೆ ಕೆಲಸವನ್ನು ನಿರ್ವಹಿಸಬಹುದು. ಮನಸ್ಸಿಲ್ಲ ಅಂತಂದ್ರೆ ಏನು ಮಾಡಲ್ಲ ಕೆಲಸ. ಆದ್ರಿಂದ ಈ ಮೂರಕ್ಕಿಂತ ಮನಸ್ಸು ಪ್ರಬಲವಾಗಿರತಕ್ಕಂತಹದ್ದು. ಮನಸ್ಸಿಗಿಂತ ನಿತ್ಯ ಅನಿತ್ಯಗಳನ್ನು ವಿವೇಚನೆ ಮಾಡಿ ತೋರಿಸುವ ಬುದ್ಧಿ. ಆ ಮನಸ್ಸಿಗಿಂತ ನಿತ್ಯ ಅನಿತ್ಯ, ಸರಿ ಯಾವುದು ತಪ್ಪ್ಯಾವುದು ಅಂತಕ್ಕಂಥದ್ದು ತೋರಿಸ್ತಕ್ಕಂಥದ್ದು ಯಾವ್ದು ನಮ್ಗೆ? ಬುದ್ಧಿ. ಇಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಉಪಯೋಗಿಸ್ಕೊಂಡು ನಾವು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಯಾವ್ದು ಮಾಡಬಹುದು ಯಾವ್ದು ಮಾಡಬಾರದು ಅಂತಕ್ಕಂಥದ್ದನ್ನ ಅನುಭವಗಳ ಪಡಿಕೊಳ್ಳಬಹುದು. ಇಲ್ಲಿ ಏನ್ ಹೇಳ್ತಾರಂದ್ರೆ, ಶಬ್ದ ಸ್ಪರ್ಶ ರೂಪ ರಸಾದಿ ಇವುಗಳಿಗಿಂತ ಮನಸ್ಸು, ಆ ಮನಸ್ಸಿಗಿಂತ ಪ್ರಬಲವಾಗಿರ್ತಕ್ಕಂಥದ್ದು ಬುದ್ಧಿ. ಒಳ್ಳೆ ಬುದ್ಧಿ ಇದ್ರೆ ಇವೆಲ್ಲವನ್ನು ನಾವು ಕಂಟ್ರೋಲ್ ಮಾಡಬಹುದು. ಬುದ್ಧಿ ಇಲ್ಲ ಅಂತಂದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಪ್ರಬಲವಾದದ್ದು ಬುದ್ಧಿಗಿಂತಲೂ ಅದಕ್ಕೆ ಪ್ರಾಣ ಸ್ವರೂಪವಾಗಿರುವ ಆತ್ಮವು. ಇವೆಲ್ಲದಕ್ಕೂ ಕೆಲಸ ಮಾಡುವುದಕ್ಕೆ ಆತ್ಮವೇ ಪ್ರಚೋದನೆ ಕೊಡ್ತಕ್ಕಂಥದ್ದು. ಪ್ರಬಲವಾಗಿರ್ತಕ್ಕಂಥದ್ದು ಆತ್ಮ, ಪ್ರಬಲವಾದದ್ದು. ಇದನ್ನು ಮಹಾತ್ಮ ಎಂದು ಒಂದು ಶ್ಲೋಕದಲ್ಲಿ ಕರೆದಿದ್ದಾರೆ. ಆಕಾಶ ತತ್ವದಲ್ಲಿ ವ್ಯಕ್ತವಾಗಿರುವ ಇಚ್ಛಾ ಪ್ರಧಾನವಾದ, ಆಕಾಶ ತತ್ವದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಇಚ್ಛಾ ಪ್ರಧಾನವಾದ ಈ ಆತ್ಮಕ್ಕಿಂತಲೂ ಅವ್ಯಕ್ತ ಆತ್ಮವು ಉತ್ತಮವಾದದ್ದು. ಅವ್ಯಕ್ತ, ವ್ಯಕ್ತ ಅವ್ಯಕ್ತ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದಕ್ಕೆ ಫಲ ಕೊಡುವುದು. ಇದಕ್ಕಿಂತ ಅವ್ಯಕ್ತವಾಗಿರ್ತಕ್ಕಂಥ ಆತ್ಮವೇ ಪ್ರಬಲವಾಗಿರುವುದು.
ಇದು ಅನುಪಾದಕ ಲೋಕದಲ್ಲಿ ಗೂಢವಾಗಿ ನಿಲ್ಲಿರುತ್ತದೆ. ಇದು ಅನುಪಾದಕ ಲೋಕದಲ್ಲಿ, ಇದು ಅನುಪಾದಕ ಲೋಕ ಇಲ್ಲಿ ಗೂಢವಾಗಿರುತ್ತದೆ, ಅವ್ಯಕ್ತವಾಗಿ. ಗೂಢ ಅಂತಂದ್ರೂ ಅಷ್ಟೇ ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವು ಪೂರ್ಣವಾಗಿ ಇಲ್ಲಿರುತ್ತೆ. ಅದು ಪ್ರತಿಬಿಂಬ ಮಾತ್ರ ಈ ಕೆಳಗಡೆ ಎಲ್ಲ ಬಂದು ಅನುಭವಗಳನ್ನು ಪಡೆಯುವುದಕ್ಕಾಗಿ ಹಿನ್ನೆಲೆಯಾಗಿ ಆತ್ಮವಾಗಿ ಹಾಗೆ ಈ ಅನುಭವಗಳೆಲ್ಲ ಪಡಿತಾ ಇರುತ್ತದೆ. ಈ ವ್ಯಕ್ತಾತ್ಮನಿಗಿಂತಲೂ ಪುರುಷನು ಸರ್ವೋತ್ತಮ ಮೂಲ ಚೈತನ್ಯ, ಮೂಲ ಚೈತನ್ಯ ಇರ್ತಕ್ಕಂಥ ಎಲ್ಲಕ್ಕಿಂತ ಸರ್ವೋತ್ತಮ ಆಗಿರ್ತಕ್ಕಂಥವನು. ಇದೇ ನಮ್ಮ ಪರಮ ಗಮ್ಯ ಸ್ಥಾನವೆಂದು ಈ ಶ್ಲೋಕದ ಅರ್ಥ. ಬಹಳ ಮುಖ್ಯವಾಗಿ ಎಲ್ಲಕ್ಕಿಂತ ಪರಮ ಗಮ್ಯವಾಗಿರ್ತಕ್ಕಂಥ ಸ್ಥಾನ ಅಂತಂದ್ರೆ ಇದು ಅನುಪಾದಕ ಲೋಕ. ಅಂದ್ರೆ ಪುರುಷಾತ್ಮನಿರ್ತಕ್ಕಂಥದ್ದು, ವಿಷ್ಣು ವಾಸ ಮಾಡ್ತಕ್ಕಂಥ ವೈಕುಂಠ ನಮ್ಮ ಇದರಲ್ಲೇ ಇದು ಬಹಳ ಪ್ರಬಲವಾಗಿರ್ತಕ್ಕಂಥದ್ದು. ಥಿಯಾಸಫಿ ದೃಷ್ಟಿಯಿಂದ ಎಂದರೆ ಮಹಾತ್ಮರ ಅನುಭವದ ಬೆಳಕಿನಲ್ಲಿ, ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಅನುಭವಗಳನ್ನು ಪಡೆದಿರ್ತಕ್ಕಂಥ ಅನೇಕರಿದ್ದಾರೆ. ಈ ಅನುಭವ ಇವರಿಂದ ಮೇಲ್ಗಡೆ ಆ ಲೋಕಗಳಿಂದ ನಮಗಿಂತ ಮುಂಚಿತವಾಗಿ ಮಾನವರಾಗಿ ಹುಟ್ಟಿನಂತ ದೇವತೆಗಳಾಗಿದ್ದಾರಲ್ಲ, ಅವರ ಮುಖಾಂತರ ಉತ್ತಮ ಅನುಭವವನ್ನು ಅವರು ಪಡೆದು ಅವರ ಆ ಮಾರ್ಗದರ್ಶನದಿಂದ ನಾವು ಇಷ್ಟೇ ತಿಳ್ಕೊಳ್ಳೋದಕ್ಕೆ ಈ ರೀತಿ ಒನ್ ಬೈ ಒನ್ ಒಬ್ಬರಾದ್ಮೇಲೆ ಒಬ್ಬರ ರೀತಿ ಸಂಸರಣವು ಮುಂದುವರಿಯುತ್ತಾ ಇದೆ. ಅನುಭವ ಬೆಳಕಿನಲ್ಲಿ ಪ್ರತಿಪಾದಿಸಲ್ಪಟ್ಟ ತತ್ವವು ಕೂಡ ನಮ್ಮ ಸನಾತನ ವಿದ್ಯೆಗೆ ಅನುಗುಣವಾಗಿಯೇ ಇದೆ. ಈ ತತ್ವ, ನಿಯಮ, ವ್ಯವಸ್ಥೆ ಸನಾತನ ವಿದ್ಯೆ ಅಂದ್ರೆ ನಮ್ಗೆ ಹಿಂದಿನಿಂದ ಬಂದಿರತಕ್ಕಂಥದ್ದಕ್ಕೆ ಅನುಗುಣವಾಗಿ ಇದು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ಸನಾತನ ವಿದ್ಯೆ ಮೊದಲಿನಿಂದ ರೀತಿ ಬರ್ತಾ ಇದೆ, ವ್ಯಕ್ತವಾದಂತೆ ಆಯಿತು. ಈಗ ಅನಿತ್ಯ ಪ್ರಪಂಚದಲ್ಲಿ, ನಿತ್ಯ ಅನಿತ್ಯ ಕಾಣದೇ ಇರತಕ್ಕಂಥದ್ದು ಅನಿತ್ಯ ಅಂದ್ರೆ ಪ್ರಪಂಚದಲ್ಲಿ ವ್ಯಕ್ತವಾಗಿರುವ, ಅನಿತ್ಯ ಪ್ರಪಂಚದಲ್ಲಿ ವ್ಯಕ್ತವಾಗಿರುವ ಆತ್ಮ, ಬುದ್ಧಿ, ಮನಸ್ಸು ಎಂಬ ಮೂರು ಮುಖಗಳುಳ್ಳ ಅಂತರಾತ್ಮನು ಇನ್ನೂ ಬೀಜ ರೂಪದಲ್ಲಿ ದುರ್ಬಲನಾಗಿ, ಪ್ರಜ್ಞಾಹೀನನಾಗಿ, ನಿಸ್ಸಹಾಯಕ ಸ್ಥಿತಿಯಲ್ಲಿರುತ್ತಾನೆ. ಇದುವರೆಗೂ ಇದೆಲ್ಲ ಕಟ್ಟಿಕೊಂಡದ್ದಾಯಿತು. ಪ್ರಜ್ಞಾ ರೂಪದಲ್ಲಿ ನಿಸ್ಸಹಾಯಕನಾಗಿದ್ದಾನೆ, ಏನು ಇನ್ನು ಗೊತ್ತಿಲ್ಲ ಆತನಿಗೆ. ಬೀಜ ರೂಪದಲ್ಲಿ ದುರ್ಬಲನಾಗಿ, ಪ್ರಜ್ಞಾಹೀನನಾಗಿ, ನಿಸ್ಸಹಾಯಕನಾಗಿ. ಆದರೆ ಅನುಪಾದಕ ಲೋಕದಲ್ಲಿರುವ ಪುರುಷಾತ್ಮನಾದರೂ ಬಲಾಢ್ಯನು. ಅನುಪಾದಕ ಲೋಕದಲ್ಲಿರ್ತಕ್ಕಂಥ ಪುರುಷಾತ್ಮ ಇದನ್ನಲ್ಲ, ಆ ಬಲಾಢ್ಯ, ಬಹಳ ಶಕ್ತಿವಂತನು. ಅಂದ್ರೆ ತಿಳುವಳಿಕೆ ವ್ಯವಸ್ಥೆ ಎಲ್ಲವೂ ತಿಳಿದಿರ್ತಕ್ಕಂಥವು ಬಲಾಢ್ಯನು. ಪ್ರಜ್ಞನು, ಬಲಾಢ್ಯ ಜೊತೆಗೆ ಪ್ರಜ್ಞೆನೂ ಇರಬೇಕು. ಪ್ರಜ್ಞನು. ಸಮರ್ಥನು, ಎಲ್ಲಾ ಕೆಲಸ ಎಲ್ಲ ಯಾವುದು ಮಾಡುವುದಕ್ಕೆ ಅಷ್ಟೊಂದು ಸಮರ್ಥನಾಗಿದ್ದಾನೆ. ಯಾರೋ ಅನುಪಾದಕ ಲೋಕದಲ್ಲಿ ಇರತಕ್ಕಂಥವ್ರು ಯಾರೋ ವಿಷ್ಣು ತತ್ವ, ವಿಷ್ಣು ಆಗಿರುತ್ತಾನೆ. ಬೆಸೆಂಟರ ಮಾತಿನಲ್ಲಿ ಪುರುಷಾತ್ಮನು ನಿತ್ಯನು, ಅಂತರಾತ್ಮನು ದೇಶ ಕಾಲಗಳಿಗೆ ಅಧೀನನು. ದೇಶ ಕಾಲಗಳಿಗೆ ಅಧೀನನಾಗಿರ್ತಾನೆ ಯಾರು? ಅಂತರಾತ್ಮ. ಪುರುಷಾತ್ಮ ಮೇಲ್ಗಡೆ ಇರ್ತಾನೆ, ಅಧೀನನಾಗಿರ್ತಕ್ಕಂಥವನು ಅಂತರಾತ್ಮನು. ಆತನ ನಿತ್ಯತ್ವದ ತಿರುಳಿನ ಅಲ್ಪ ಸ್ವಲ್ಪ ಭಾಗ ಮಾತ್ರ, ಆತನ ತಿರುಳು ಅಂದ್ರೆ ತಿಳುವಳಿಕೆ ಇರತಕ್ಕಂಥದ್ದು ಅಲ್ಪ ಸ್ವಲ್ಪ ಮಾತ್ರ ದೇಶ ಕಾಲಗಳಲ್ಲಿ ವ್ಯಕ್ತವಾಗಬಲ್ಲದು. ಏನು? ಅಲ್ಪ ಸ್ವಲ್ಪ ದೇಶ ಕಾಲಗಳು. ನಾವು ಕಾಲ, ಯಾವ ಕಾಲದಲ್ಲಿ ನಾವು ಹುಟ್ಟಬೇಕು ಅಂತಕ್ಕಂಥದ್ದು ನಿರ್ಣಯ ಕರ್ಮದೇವತೆಗಳು ಮಾಡ್ತಾರೆ. ಯಾವ ದೇಶದಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದನ್ನು ಕರ್ಮದೇವತೆಗಳು ಮಾಡ್ತಕ್ಕಂಥ. ಆದ್ದರಿಂದ ಕಾಲ ವ್ಯಕ್ತವಾಗಬಲ್ಲದು. ಈ ಅಂತರಾತ್ಮ ವೈಶಿಷ್ಟ್ಯವಾದ ಪ್ರವೃತ್ತಿಯು, ವೈಶಿಷ್ಟ್ಯವಾಗಿರ್ತಕ್ಕಂಥ ಪ್ರವೃತ್ತಿಯು ಸ್ವಪ್ರಯತ್ನವೂ ಕೂಡಲೇ ಪ್ರಾರಂಭವಾಗುವುದಿಲ್ಲ. ಈ ರೀತಿ ಬಂದ ತಕ್ಷಣ ಸ್ವಂತ ಪೂರ್ಣವಾಗಿ ಕೂಡಲೇ ಏನು ಪ್ರಾರಂಭ ಮಾಡುವುದಿಲ್ಲ. ಯಾಕಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಆ ಆತ್ಮ ಆ ಇವುಗಳಲ್ಲಿ ಸೇರಿಕೊಂಡು ಅನುಭವಗಳಿಲ್ಲ. ಅಷ್ಟೊತ್ತಿಗೆ ಅನುಭವ ಸ್ವಂತ ಪಡ್ಕೋಬೇಕನ್ನೋ ಉದ್ದೇಶದಿಂದ ಯಾವುದು ಸ್ವಭಾವ ಇಲ್ಲ. ಒಂದೊಂದಾಗಿ ಅನುಭವವನ್ನು ಪಡಿತಾ ಬರಬೇಕು ಅನ್ನೋದೇ ಆ ಪರಮಾತ್ಮನ ಇಚ್ಛೆ. ಕೂಡಲೇ ಪ್ರಾರಂಭವಾಗುವುದಿಲ್ಲ. ಸ್ಥೂಲ ಲೋಕದಲ್ಲಿ ವ್ಯಕ್ತವಾಗಲು ಅನುಕೂಲವಾದ, ಸ್ಥೂಲ ಲೋಕದಲ್ಲಿ ವ್ಯಕ್ತವಾಗಲು ಅಂದ್ರೆ ಬೆಳವಣಿಗೆ ಆಗುವುದಕ್ಕೆ ಅನುಕೂಲವಾದ ಸ್ಥೂಲ ದೇಹವು ನಿರ್ಮಾಣವಾಗುವವರಿಗೆ ಇದು ಸಾಧ್ಯವಿಲ್ಲ. ಈ ಸ್ಥೂಲ ಲೋಕದಲ್ಲಿ ಹುಟ್ಟಬೇಕು. ಇದುವರೆಗೂ ಬ್ರಹ್ಮ ಸೃಷ್ಟಿ ಮಾಡಿದ ಇದಕ್ಕೆಲ್ಲ ಈ ರೀತಿ ಕಳಿಸಿ ಒಂದಕ್ಕೊಂದೊಂದು ಬೀಜ ರೂಪವಾಗಿ ಶಕ್ತಿ ಕೊಡ್ತಕ್ಕಂಥದ್ದು ಇದು ಅನುಪಾದಕ ಲೋಕದಲ್ಲಿ ವಿಷ್ಣುವನ
ಗರ್ಭದಲ್ಲೇ ಅಂತ ಹೇಳ್ಕೋಬಹುದು ನಾವು. ಇದು ಬೆಳವಣಿಗೆ ಆಗ್ತಾ ಇದೆ. ಪಶು ಜನ್ಮದಿಂದ ಮಾನವ ಜನ್ಮಕ್ಕೆ ತೇರ್ಗಡೆಯಾಗಿ ಕಾರಣ ದೇಹವು ಏರ್ಪಟ್ಟಾದ ನಂತರ ಮಾತ್ರ ಆತನಿಗೆ ಸ್ಥೂಲ ದೇಹವು ಲಭಿಸಿತು. ಇದುವರೆಗೂ ನಮ್ಮ ಫಿಲಾಸಫಿಕಲ್ ಸೊಸೈಟಿಯಲ್ಲಿ ಪೂರ್ಣವಾಗಿ ಗೊತ್ತು. 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಈ ಅವು ಮೂರರಲ್ಲಿ ಅನುಭವಗಳನ್ನು ಪಡೆದು ಬಂದ ಮೇಲೆ ಮಾನವನಾಗಿ ಇರ್ತಾನೆ. ಆಗ ಇಂಡಿಪೆಂಡೆಂಟ್ ಆತ್ಮ ಅಂತಕ್ಕಂಥದ್ದು ಆಗುವುದು. ಆತನಿಗೆ ಸ್ಥೂಲ ದೇಹವು ಲಭಿಸಲು ಸಾಧ್ಯ. ಕಾರಣ ದೇಹವು ಹೇಗೆ ಕಟ್ಟಲ್ಪಡುತ್ತದೆ ಎಂಬುದು ನಮಗೆ ತಿಳಿದಿರಬೇಕು. ಈ ಕಾರಣ ದೇಹ ಯಾವ ರೀತಿ ಹುಟ್ಟುತ್ತದೆ ಅನ್ನೋದು ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಏಕದಮ್ ಕಾರಣ ದೇಹ ಬರಲಿಲ್ಲ. ಪಶುವಿನ ಮನಶಕ್ತಿಯು ಮನುಷ್ಯನ ಸಂಸರ್ಗದಿಂದ ಸಾಕಾದಷ್ಟು ಬೆಳೆದು ನೋಡಿದೆ. ಈ ಮೂರು ಯಾವುದು 1ನೇ ಭೂತವರ್ಗ, 2ನೇ ಭೂತವರ್ಗ ಅವೆಲ್ಲ ಜಯಿಸಿ ತೀರ್ಣರಾಗಿ ಬಂದು ಖನಿಜ ವರ್ಗವಾಗಿ, ಸಸ್ಯ ವರ್ಗವಾಗಿ, ನಂತರ ಪ್ರಾಣಿ ವರ್ಗಗಳಾದ ಮೇಲೆ ಆ ಪ್ರಾಣಿಗೂ ಸಂಪರ್ಕವನ್ನು ಬೆಳವಣಿಗೆ ಆಗ್ತಾ 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 ಮನುಷ್ಯನ ಆತ್ಮ, ಇಂಡಿಪೆಂಡೆಂಟ್ ಆತ್ಮ ಅಂತಕ್ಕಂಥದ್ದು ಅವಾಗ ಆಗುತ್ತದೆ. ಮನುಷ್ಯನ ಸಂಸರ್ಗದಿಂದ ಸಾಕಾದಷ್ಟು ಬೆಳೆದು ಅದರ ಆತ್ಮವಾದ ರೂಪವು ಮನಸ್ಸು ಅಂತರಾತ್ಮನ ಚೈತನ್ಯದ ಸ್ಮರಣೆಗೆ ಓಡುತ್ತಾ ಪಶುವಿನ ಆತ್ಮವೇ ಕಾರಣ ದೇಹವನ್ನು ಕಟ್ಟುವ ಸಾಮಗ್ರಿಯಾಗಿ ವಿನಿಯೋಗಿಸುತ್ತದೆ. ಪಶುವಿನ ಆತ್ಮವೇ ಏನು ಕಾರಣ ದೇಹವನ್ನು ಕಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಆವಾಗ ಬೆಳೆಯುತ್ತೆ. ನೋಡಿ ಎಷ್ಟು ಬೆಳವಣಿಗೆ ಆಗ್ತಾ ಬಂತು ಅನ್ನೋದು. ಪಶುವಿನಿಂದ ಇರ್ತಕ್ಕಂಥದ್ದು ಕಾರಣ ದೇಹವನ್ನು ಕಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಬೆಳವಣಿಗೆ ಆಗುತ್ತದೆ. ಯಾವುದು ಇದು ವಿನಿಯೋಗಿಸುತ್ತದೆ. ಈ ವಿಧಾನದ ಮೂಲಕ ಇದುವರೆಗೆ ನಡೆದಿರುವ ಸಂಸರಣದ ಅನುಭವವೆಲ್ಲವೂ ಕಾರಣ ದೇಹದಲ್ಲಿ ಅಂತರ್ಗತವಾಗಿರುತ್ತದೆ. ನೋಡಿ, ಇದುವರೆಗೂ ಏನು ಬೆಳವಣಿಗೆ ಆಗ್ಬೇಕಾದ್ರೆ ಎಷ್ಟು ವ್ಯವಸ್ಥೆ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ಇವೆಲ್ಲವೂ ಕಾರಣ ದೇಹದಲ್ಲೇ ಬೀಜ ರೂಪದಲ್ಲಿ ಅಡಗಿರುತ್ತದೆ. ಮೊದಲೇ ಇಳಿದ ಅರೂಪಲೋಕ ಮಟ್ಟದಲ್ಲಿ ಕಾದಿರುವ ಅಂತರಾತ್ಮನು ಮೇಲಿನ ಕಾರಣ ದೇಹದೊಳಕ್ಕೆ ಪ್ರವೇಶಿಸುತ್ತಾನೆ. ಈ ರೀತಿ ಇರ್ತಕ್ಕಂಥದ್ದು ಕಾರಣ ದೇಹಕ್ಕೆ ಪ್ರವೇಶ ಪಡ್ತಾನೆ. ಇದುವರೆಗೆ ವಿಷ್ಣುವಿನ ಚೈತನ್ಯವು ಬೀಜ ರೂಪದಲ್ಲಿರುವ ಅಂತರಾತ್ಮನು, ಅವನ ಚೈತನ್ಯ ಬೀಜ ರೂಪವಾಗಿ ಅಂತರಾತ್ಮನಲ್ಲಿ ತನ್ನ ಗರ್ಭದಲ್ಲಿ ಪೋಷಿಸುತ್ತಾನೆ. ಕಾರಣ ದೇಹವನ್ನು ಇದುವರೆಗೂ ಇದೆಲ್ಲ ಆಗಿದ್ದು ವಿಷ್ಣುವನ್ನ ಗರ್ಭದಲ್ಲಿ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಇಂಡಿಪೆಂಡೆಂಟ್ ಆತ್ಮ ಆಗುವ ತನಕ ಇವೆಲ್ಲವೂ ಪೋಷಣೆ ಮಾಡಿ ಅದಕ್ಕೆ ಆ ಗರ್ಭ, ನಾವು ಮಾಮೂಲಿಯಾಗಿ ಗರ್ಭದ ಸ್ತ್ರೀಯರು ಯಾವ ರೀತಿ ಪೋಷಣೆ ಮಾಡ್ತಾರೋ ಹಾಗೆ ಈ ರೀತಿ ಆಗುವ ತನಕ ವಿಷ್ಣು ತನ್ನ ಗರ್ಭದಲ್ಲಿ ಇದನ್ನು ಪೋಷಣೆ ಮಾಡ್ತಾ ಇರ್ತಾನೆ. ಅದುವರೆಗೂ ಇದುವರೆಗಿನ ಅಂತರಾತ್ಮನ ಬೆಳವಣಿಗೆಯ ಕಾಲವು ತಾಯಿ ಗರ್ಭದಲ್ಲಿ ಪಿಂಡವು ಬೆಳೆಯುವ ಕಾಲವನ್ನು ಹೋಲುತ್ತದೆ. ನೋಡಿದ್ದೇವೆ, ಇದುವರೆಗೂ ಇಷ್ಟು ಕೆಲಸ ಮಾಡಿದ್ದು ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಯಾವ ರೀತಿ ಪೋಷಣೆ ಮಾಡುತ್ತೋ ಹಾಗೆ ಮಾಡಿದ ವಿಷ್ಣುವು. ಗರ್ಭದಲ್ಲಿ ಪಿಂಡವು ಬೆಳೆಯುವ ಕಾಲವನ್ನು ಹೋಲುತ್ತದೆ. ಸ್ವರ್ಗಾತ್ಮ ಅಂದ್ರೆ ಅಂತರಾತ್ಮ ಕಾರಣ ದೇಹವನ್ನು ಕಟ್ಟಿಕೊಂಡು ವ್ಯಕ್ತಿತ್ವವನ್ನು ಹೊಂದಿ ತನ್ಮೂಲಕ ಸ್ಥೂಲ ಲೋಕದಲ್ಲಿ ಸ್ಥೂಲ ದೇಹವನ್ನು ಪಡೆದಾಗ ಮಗು ಜನಿಸಿದಂತೆ ಆಗುತ್ತದೆ. ಇದುವರೆಗೂ ಸಂಸರಣವೆಲ್ಲ ನಿಜವಾದ ಚೈತನ್ಯ ವಿಕಾಸಕ್ಕೆ ಪೂರ್ವ ಸಿದ್ಧತೆ ಇರುತ್ತದೆ. ಇದುವರೆಗೂ ಆಗಿರತಕ್ಕಂಥದ್ದು ಸಂಸರಣದಲ್ಲಿ ಜಯಿಸುವುದಕ್ಕಾಗಿ ಪೂರ್ವ ಸಿದ್ಧತೆ. ಇದುವರೆಗೂ ನಾವು ಮನುಷ್ಯನ ಹುಟ್ಟಲಿಲ್ಲ, ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಸಂಸರಣದಲ್ಲಿ ಹುಟ್ಟಬೇಕಾದ್ರೆ ಪೂರ್ವ ಸಿದ್ಧತೆಯಾಗಿ ಇಷ್ಟೆಲ್ಲಾ ಕೆಲಸಗಳಾಗ್ತಕ್ಕಂಥದ್ದು ವಿಷ್ಣುವಿನ ಗರ್ಭದಲ್ಲಿ. ಕಾರಣ ದೇಹವು ಸೃಷ್ಟಿಯಾಯಿತು ಅಂದರೆ ದೇವಸ್ಥಾನದ ಗರ್ಭಗುಡಿಯು ಸಿದ್ಧವಾದಂತೆ. ನೋಡಿ, ನಮ್ಮ ಪೂರ್ವಿಕರು ಅದು ಅರ್ಥ ಹೇಳಿಲ್ಲ. ಈ ದೇವಸ್ಥಾನಗಳು ಕಟ್ಟಿರ್ತಕ್ಕಂಥದ್ದು ಈ ಸಂಸರಣ ಯಾವ ರೀತಿ ಹೇಳಿದ್ರು ಆ ರೀತಿ ತಿಳ್ಕೊಳ್ಳುವುದಕ್ಕಾಗಿ ದೇವಸ್ಥಾನಗಳನ್ನು ಕಟ್ಟಿದ್ದು. ನಾವು ಸ್ವಾರ್ಥಕ್ಕಾಗಿ ದೇವಸ್ಥಾನ ನಮ್ಮ ಸ್ವಾರ್ಥಕ್ಕಾಗಿ ಜೀವನ ನಡೆಸ್ಕೊಳ್ಳೋದಕ್ಕಾಗಿ ಅದ್ರ ಗೂಢಾರ್ಥವನ್ನು ಯಾರಿಗೂ ಹೇಳಲ್ಲ. ಗುಡಿಯು ಸಿದ್ಧವಾಯಿತು ಸರಿ. ಆಗ ಅದರೊಳಕ್ಕೆ ಮೇಲಿನ ಲೋಕದಲ್ಲಿ ಕಾದಿರುವ ಅಂತರಾತ್ಮನ ಚೈತನ್ಯವು ಪ್ರವೇಶಿತು.
ಅದುವರೆಗೂ ಕಟ್ಟಿಕೊಂಡಿರತಕ್ಕಂಥದ್ದು ಅಂತರಾತ್ಮನ ಚೈತನ್ಯ ಆ ದೇಹದೊಳಗೆ ಸೇರ್ಬೋದು. ಚೈತನ್ಯವು ಪ್ರವೇಶಿತು ದೇವರ ಪ್ರತಿಷ್ಠಾರ್ಪಣೆ. ನಾವು ದೇವಸ್ಥಾನವನ್ನು ಕಟ್ಟಿ ವಿಗ್ರಹವನ್ನು ನೆಟ್ಟು ಅದಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಮಾಡಿದಂತೆ ಇದುವರೆಗೂ ಕಾರ್ಯವನ್ನು ಹೋಲುತ್ತದೆ ಎಂದು ಹೇಳಬಹುದು. ಪ್ರಜ್ಞಾ ವಿಕಾಸವು ಅದರ ಸ್ಥೂಲತಮ ದೇಹದ ಮೇಲೆ ದಾಳಿ ನಡೆಸುವ ಹೊರಗಿನ ತಾಡನಗಳ ಮೂಲಕ ಪ್ರಾರಂಭವಾಗುತ್ತದೆ. ಸ್ಥೂಲ ಲೋಕದಲ್ಲಿ ಇದು ಮೊದಲು ಪ್ರಾರಂಭವಾಗುತ್ತದೆ. ಪ್ರಜ್ಞೆ ಬಂದ ಮೇಲೆ ತನ್ನ ಬೆಳವಣಿಗೆ ಆಗುವುದಕ್ಕೆ ಮೊಟ್ಟ ಮೊದಲು ಸ್ಥೂಲ ಲೋಕದಲ್ಲಿ ಪ್ರಾರಂಭವಾಗುತ್ತದೆ. ಸ್ಥೂಲ ಲೋಕ ಅಂತಂದ್ರೆ ಈ ಭೂಲೋಕ, ನಾವು ಇವಾಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಇವೆಲ್ಲವನ್ನು ಹಿಡಿದು ಬಂದು ಈ ಸ್ಥೂಲ ಲೋಕದಲ್ಲಿ ತನ್ನ ಪ್ರಜ್ಞೆ ವಿಕಾಸ ಪಡೆಯುವುದಕ್ಕಾಗಿ ಇಲ್ಲಿ ಪ್ರಾರಂಭ ಮಾಡುತ್ತದೆ. ಮೊದಲು ಇಲ್ಲೇ ಪ್ರಾರಂಭವಾಗ್ತಕ್ಕಂಥದ್ದು. ಹೊರಗಿನ ಪ್ರಜ್ಞೆಯು ಹುಟ್ಟಬೇಕಾದರೆ ಆತ್ಮನು ತನ್ನ ಸ್ಥೂಲ ಮತ ಕೋಶಗಳ ಮೂಲಕ ಹೊರಗಿನ ಸ್ಪಂದನಗಳನ್ನು ಗ್ರಹಿಸುವಂತೆ ಆಗಬೇಕು. ತನ್ನ ಆತ್ಮ ಬೆಳೆದು ಆ ಅನುಭವಗಳನ್ನು ಪಡೆಯಬೇಕಾದರೆ ಅದು ಬೆಳವಣಿಗೆ ಆಗಿದೆ. ಅದುವರೆಗೆ ಭೂಗರ್ಭದಲ್ಲಿ ಇರುವ ಜಲ ವಿಶೇಷವು ಅಂದ್ರೆ ಬುಗ್ಗೆ ಮೇಲಕ್ಕೆ ಚುಮ್ಮದಂತೆ ಆಗುತ್ತದೆ. ಇಲ್ಲಿ ಉದಾಹರಣೆ ಕೊಟ್ಟರು, ಭೂಮಿಯಲ್ಲಿ ಬೇಕಾದಷ್ಟು ನೀರಿದೆ, ಅದು ಬೋರ್ವೆಲ್ ಅಥವಾ ಬಾವಿ ಹೊಡೆದ್ರೆ ಆ ಜಲ ಇರ್ತಕ್ಕಂಥ ಚುಮ್ಮಲು ಮೇಲಕ್ಕೆ, ಹಾಗೆ ಚುಮ್ಮೆ ಹೊರಕ್ಕೆ ಬರಬೇಕು ಎಂಬ ಚೈತನ್ಯ ಒತ್ತಡವು ಎಂದರೆ ಕೃಷ್ಣೆಯು ಅಂತರಾತ್ಮನಿಗೆ ಸ್ವಪ್ರಯತ್ನ ರೂಪವಾದ ಅನುಭವಗಳನ್ನು ಉಂಟಾಗುತ್ತದೆ. ಅಲ್ಲಿ ಬೆಳವಣಿಗೆ ಆಗಿದ್ದು ಆಗ್ತಾ ಒಂದೇ ಕಡೆ ಇರೋದಕ್ಕಾಗಲ್ಲ, ಚುಮ್ಮಕ್ಕೆ ನಾನು ಬೇರೆ ಆಗಿಬಿಡ್ಬೇಕು, ಬೇರೆ ಬಂದ್ಬಿಡ್ಬೇಕು. ಅದುವರೆಗೂ ಚೈತನ್ಯ ಭೂತವರ್ಗ, 3 ಭೂತವರ್ಗಗಳಲ್ಲಿ, ಖನಿಜ ವರ್ಗ, ಸಸ್ಯ ವರ್ಗದಲ್ಲಿ, ಪ್ರಾಣ ವರ್ಗದಲ್ಲಿ ಈ ಚೈತನ್ಯ ಬೆಳವಣಿಗೆ ಆಗ್ತಾ ಇದ್ದಿದ್ದು ಬೆಳವಣಿಗೆ ಆದ ಮೇಲೆ ಅಲ್ಲೇ ಇರುವುದಕ್ಕಾಗದಿರೋ ಚುಮ್ಮುತ್ತೆ ಅಂತ. ಈ ಬಾವಿ ಹೊಡೆದ್ರೆ ನಾವು ಹೆಂಗೆ ಗಂಗೆ ಈಚೆಗೆ ಚುಮ್ಮತ್ತೋ ಹಾಗೆ ಆ ಆತ್ಮ ಅಂತಕ್ಕಂಥ ಚೈತನ್ಯ ಬಲಗಡೆಗೆ ಚುಮ್ಮುತ್ತೆ. ಚುಮ್ಮದಂತಾಗುತ್ತದೆ ಎಂದು ಪ್ರಜ್ಞಾ ಅಧ್ಯಯನ ಎಂಬ ಡೆಸೆಂಟರ ಗ್ರಂಥದಲ್ಲಿ ಹೇಳಿದೆ. ಮೇಲಿನ ಆತ್ಮ ತ್ರಿಪುಟಿಯು ಮೇಲಿನ ಆತ್ಮ ತ್ರಿಪುಟಿ ಅಂತಂದ್ರೆ ಆತ್ಮ, ಬುದ್ಧಿ, ಮನಸ್ಸು. ಆತ್ಮ, ಬುದ್ಧಿ, ಮನಸ್ಸು ಈ ತ್ರಿಪುಟಿ 3 ಸೇರಿದೆ. ಈ 3 ಮುಖಗಳುಳ್ಳ ಅಂತರಾತ್ಮನು, ಈ 3 ಮುಖಗಳುಳ್ಳ ಅಂತರಾತ್ಮನು ಹೇಗೆ ರಚಿಸಲ್ಪಟ್ಟಿತು ಎಂಬ ವಿವರ ಕೊಟ್ಟಿದೆ. ಈಗ ಕೆಳಗಿನ ತ್ರಿಪುಟಿಯು ಹೇಗೆ ನಿರ್ಮಾಣವಾಗುತ್ತದೆ, ದೇಹಾತ್ಮ, ಕೆಳಗಿನ ತ್ರಿಪುಟಿ ಅಂದ್ರೆ ದೇಹಾತ್ಮ ಹೇಗೆ ಆಗುತ್ತದೆ ಎಂಬ ಅಂಶವನ್ನು ಗಮನಿಸೋಣ. ಮೇಲಿನ ತ್ರಿಪುಟಿಯ ಪ್ರಜ್ಞೆಯು ಇನ್ನೂ ಶೈಶಾವ್ಯವಸ್ಥೆಯಲ್ಲೇ ಇರುತ್ತದೆ, ಅದಷ್ಟು ಬೆಳವಣಿಗೆ ಆಗಿರಲ್ಲ. ಅದನ್ನು ಆವರಿಸಿರುವ ವಿಷ್ಣುವಿನ ಚೈತನ್ಯ, ಆ ವಿಷ್ಣು ಚೈತನ್ಯವೇ ಆವರಿಸಿಕೊಂಡಿರುವುದು. ಶಾಖದಿಂದ ಅಂತರಾತ್ಮನ ಪ್ರಜ್ಞೆಯೊಳಗೆ ಅಸ್ಪಷ್ಟವಾದ ಅಲೆಗಳು ಏಳುತ್ತವೆ. ಅಸ್ಪಷ್ಟವಾಗಿ ಕಾಣದೇ ಇರತಕ್ಕಂಥ ಅಸ್ಪಷ್ಟವಾಗಿರ್ತಕ್ಕಂಥ ಅಲೆಗಳು ಹೇಳುತ್ತವೆ. ಮುಂದೆ ಸಂಭವಿಸುವ ಪ್ರಜ್ಞಾವತ್ತಾದ ಬಾಹ್ಯ ವ್ಯಾಪಾರಗಳೆಲ್ಲ ಮುನ್ಸೂಚನೆಯಂತೆ ಇರುತ್ತವೆ. ಅಂತರಾತ್ಮನ ಪ್ರಜ್ಞೆಗೆ ಆಕಾಶ ತತ್ವ, ವಾಯುತತ್ವ, ತೇಜಸ್ಸು ತತ್ವದ ಅಣುಗಳು ತ್ರಿಪುಟಿಯು ಅಧಿಷ್ಠಾನವಾಗುತ್ತವೆ ಎಂಬ ಅಂಶವನ್ನು ಮರೆಯಕೂಡದು. ಅಲ್ಲಿಗೆ ಈ 3 ಅಂತರಾತ್ಮ ಪ್ರಜ್ಞೆಗೆ ಆಕಾಶ ತತ್ವ, ವಾಯುತತ್ವ, ಪ್ರಜ್ಞಾ ತತ್ವ, ಅದಕ್ಕೆ ತತ್ವಗಳು ಮೊನ್ನೆ 1ನೇ ಕ್ಲಾಸ್ ಮೊದಲನೇ ಹೇಳಿದ್ರು. ಆ ತತ್ವಗಳು 7 ತತ್ವಗಳಿದೆ ಅಂತಕ್ಕಂಥ. ಇಲ್ಲಿ ಆಕಾಶ ತತ್ವ, ವಾಯುತತ್ವ, ತೇಜಸ್ ತತ್ವ, ಆಕಾಶ ತತ್ವ, ವಾಯುತತ್ವ, ಇದು ಇನ್ನೊಂದು ವಾಯುತತ್ವ. ಪ್ರಜ್ಞೆ, ಆಕಾಶ ತತ್ವ, ವಾಯುತತ್ವ ಮತ್ತು ತೇಜಸ್ ತತ್ವ ಅಣುಗಳ ತ್ರಿಪುಟಿಯು ಈ 3 ಅಣುಗಳು ಅಧಿಷ್ಠಾನವಾಗುತ್ತವೆ ಎಂಬ ಅಂಶವನ್ನು ಮರೆಯಕೂಡದು. ಅವು ಒಂದರಕ್ಕೂ ಒಂದು ವ್ಯವಸ್ಥೆಗೆ ಬರುತ್ತವೆ ಅನ್ನೋ ವಿಷಯವನ್ನು ಮರೆಯಬಾರದು. ಈಗ ವಾಯುತತ್ವ ಅಂತಂದ್ರೆ ಯಾವುದು? ಬುದ್ಧಿಲೋಕದಲ್ಲಿ ಪ್ರಕೃತಿಯಿಂದ ಮಾಡಲ್ಪಟ್ಟ ಸ್ವರ್ಣವರ್ಣದ ಸೂತ್ರವು ಕೆಳಕ್ಕೆ ಇಳಿದು ರೂಪಲೋಕದ ಒಂದು ಅಣುವನ್ನು ಬಂಧಿಸಿಕೊಳ್ಳುತ್ತದೆ. ರೂಪಲೋಕದ ಒಂದು ಅಣುವನ್ನು ತೆಗೆದುಕೊಳ್ಳುತ್ತದೆ. ಈ ರೂಪ ಮನಸ್ಸಿನ ಬೀಜವು ಸಂಸರಣವು ಮುಂದುವರೆದಂತೆಲ್ಲ ದೇಹಾತ್ಮನ ಯೋಚನಾ ತರಂಗಗಳಿಗೆ
ಕೇಂದ್ರವಾಗಿ ಕಾಲಕ್ರಮದಲ್ಲಿ ವಿಚಾರ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಲು ಕಾರಣವಾಗುತ್ತದೆ. ಹೀಗೆ ಒಂದೊಂದು ಸ್ಟೆಪ್ ಬೆಳವಣಿಗೆ ಯೋಚನಾ ಮಾಡತಕ್ಕಂಥ ಸಾಮರ್ಥ್ಯ ಬಂದರೆ ನಾವು ಯಾವ್ದಾದ್ರು ಒಂದು ಕೆಲಸ ವ್ಯವಸ್ಥೆ ಮಾಡಬೇಕಾದ್ರೆ ನಮ್ಗೆ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬರಬೇಕು. ಯೋಚನೆ ಮಾಡೋದವ್ರ ಸಾಮರ್ಥ್ಯ ಬಂದಾಗ ಆ ಕೆಲಸವನ್ನು ನಾವು ಮಾಡಬಹುದು. ಮಾಡೋದಕ್ಕೆ ಏನು ಅಡ್ಡಿ ಆತಂಕಗಳು ಬರುತ್ತೆ, ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಆಗ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ಮೇಲೆ ಪ್ರಸ್ತಾಪಿಸಲ್ಪಟ್ಟ ಸ್ವರ್ಣವರ್ಣದ ಬುದ್ಧಿ ಸೂತ್ರವು ಕಾಲಕ್ರಮದಲ್ಲಿ ಕಾಮಲೋಕಕ್ಕೆ ಇಳಿದು, ಇದು ಈ 3 ಸ್ಟೆಪ್ಗಳು ನಂತರ ಯಾವ ರೀತಿ ಮನುಷ್ಯನ ಜನ್ಮ ಬರುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಕ್ಲಾಸ್ ಇದು ಇಷ್ಟಿಗೆ ಮುಕ್ತಾಯ.